ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆಲ್ಲರಿಗೂ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಕರ್ತನ ಆನಂದವು ನಮ್ಮನ್ನು ಹೇಗೆ ಬಲಪಡಿಸುತ್ತದೆ. ನಮಗೆಲ್ಲರಿಗೂ ಕರ್ತನ ಆನಂದ ಬೇಕು. ಆನಂದವು ಪ್ರತಿಯೊಬ್ಬರು ಬಯಸುವ ಭಾವನೆಯಾಗಿದೆ. ಆದರೆ ಅನೇಕರಿಗೆ ಅದನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಜೀವನವು ಕೆಲವೊಮ್ಮೆ ತುಂಬಾ ಕ್ರೂರಕರವಾಗಿರಬಹುದು, ಕೆಲವೊಮ್ಮೆ ಅದು ಅದ್ಭುತಕರವಾಗಿರಬಹುದು. ನಿಜ ಹೇಳಬೇಕಂದ್ರೆ ನಮ್ಮ ದುರಂತಗಳ ನಡುವೆ ಸಂತೋಷವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ. ಅಂತಹ ಸಮಯದಲ್ಲಿ ದೇವರಲ್ಲಿ ಆನಂದ ಪಡುವ ಆಜ್ಞೆಗಳು ಪಾಲಿಸುವುದನ್ನು ಹೆಚ್ಚು ಕಷ್ಟಕರವೆಂದು ನಾವು ಭಾವಿಸುತ್ತೇವೆ. ಕರ್ತನ ಆನಂದವು ನಿಮ್ಮ ಬಲವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಇಂತಹ ಧರ್ಮಗ್ರಂಥಗಳು ಕಾರ್ಯರೂಪಕ್ಕೆ ತರಲು ಅರ್ಥ ಮಾಡಿಕೊಳ್ಳದಿದ್ದರೆ ಅದನ್ನು ಅಪಹಾಸ್ಯ ಮಾಡುವುದು ಮತ್ತು ಖಂಡಿಸುವುದು ಸುಲಭ. ನಾವು ಕರ್ತನಲ್ಲಿ, ನಾವು ಆತ್ಮದಲ್ಲಿ ನಡೆಯುವ ದೇವರ ಮಕ್ಕಳಾದರೆ ಜಾಗರಿಕತೆ, ನಿರಂತರ ಮತ್ತು ಸಾಂಕ್ರಾಮಿಕ ಸಂತೋಷವನ್ನು ನಾವು ಹೊಂದಿರಬೇಕು. ಆನಂದಕ್ಕೆ ವಿರುದ್ಧವಾಗಿ ಸಂತೋಷವು ಕಠಿಣಗಳಿಂದ ಬರುತ್ತದೆ. ನಾವು ಒಂದು ಹೊಸ ಮನೆ ಅಲ್ಲಾಂದರೆ ಹೊಸ ವಾಹನವೊಂದು ಖರೀದಿಸಬಹುದು, ಅಥವಾ ನೀವು ಉತ್ತಮ ಉದ್ಯೋಗವನ್ನು ಪಡೆಯಬಹುದು. ಆವಾಗ ಎಲ್ಲ ನಮಗೊಂಥರ ಆನಂದ ಸಿಗುತ್ತದೆ. ಆದರೆ ಅಂತಹ ಆನಂದ ನಮ್ಮಲ್ಲಿ ಉಳಿಯುವುದಿಲ್ಲ. ಆದರೆ ದೇವರ ಆನಂದವು ಅದು ಶಾಶ್ವತ ಮತ್ತು ಆಧ್ಯಾತ್ಮಿಕವಾಗಿದೆ. ಅದೇ ನಾವು ಹುಡುಕಬೇಕು. ನಾವು ಈ ಲೋಕದಿಂದ ಬೇಕಾದ ಆನಂದವು ನಾವು ಹುಡುಕುತ್ತಾ ಇರ್ತೇವೆ ಅಲ್ಲವೇ? ಇಡೀ ದಿನ ಬೆಳಗ್ಗೆ ನಾವು ಎದ್ದ ತಕ್ಷಣ ನಮಗೆ ಆ ಆನಂದ ಬೇಕು. ಆ ಆನಂದ ಇಲ್ಲದಿದ್ದರೆ ನಾವು ಎಲ್ಲಿಂದಾದರೂ ನಾವು ಕಂಡು ಹಿಡಿತೇವೆ. ಯೂಟ್ಯೂಬಿನಿಂದಾದರೂ, ಅಲ್ಲಾಂದ್ರೆ ಏನಾದರೂ ಊಟ ಮಾಡಿ ಆದರೂ ನಮಗೆ ಸಂತೋಷವಾಗಿರಬೇಕು. ಅದೇ ತರ ನಾವು ದೇವರ ಆನಂದವನ್ನು ನಾವು ಕಂಡು ಹಿಡಿಯಬೇಕು. ಈ ಪದ ಸಮುಚ್ಚಯ ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ಎದೆ ಪಡಬೇಡ್ರಿ ನಾವು ನೆಹಮ್ಯ 8:10 ಕಾಣುತ್ತೇವೆ. ಅನೇಕ ಪರೀಕ್ಷೆಗಳು ಮತ್ತು ಅಪಾಯಗಳೊಂದಿಗೆ ದೇವರ ನಿಷ್ಠಾವಂತ ಸೇವಕ ನೆಹಮ್ಯ ಯೆರೂಸಲೇಮಿನ ಗೋಡೆಯನ್ನು ಪುನರ್ನಿರ್ಮಿಸಿದನು. ಅವನು ತನ್ನ ಕೆಲಸಕ್ಕೆ ವಿರುದ್ಧವಾದ ಅನೇಕ ಶತ್ರುಗಳನ್ನು ಎದುರಿಸಿದನು. ಆದರೆ ಅವನು ಇಸ್ರಾಯೇಲ್ ಜನರನ್ನು ಉಳಿಸಲು ಅಪಾಯ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಅದೇ ಸಮಯದಲ್ಲಿ ಈ ಕೆಲಸವನ್ನು ಮುಗಿಸಲು ಅವನೊಂದಿಗೆ ಸಮರ್ಪಿತ ಜನರು ಇದ್ರು. ಅವನೊಬ್ಬನೇ ಇದು ಮಾಡಲಿಲ್ಲ. ಅದೇ ರೀತಿಯಲ್ಲಿ ಚರ್ಚ್ ನಿರ್ಮಿಸಲು ಮತ್ತು ದೇವರ ರಾಜ್ಯವನ್ನು ವಿಸ್ತರಿಸಲು ಪಾತ್ರಿಗಳೊಂದಿಗೆ ಸಮರ್ಪಿತ ವಿಶ್ವಾಸಿಗಳು ಇರಬೇಕು. ಅದು ವಿಶ್ವಾಸಿಗಳ ಆಯ್ಕೆ ಅಲ್ಲ. ಪಾತ್ರಿಯನ್ನು ಬೆಂಬಲಿಸಲು ಮತ್ತು ಹೀಗೆ ಪಾತ್ರಿಯೊಂದಿಗೆ ನಿಂತು ನೀವು ದೇವರ ಕೆಲಸವನ್ನು ಮಾಡಲು ದೇವರು ಬಯಸುತ್ತಾನೆ. ಹಾಗೆಯೇ ನಿಮಗೆ ದೇವರಿಂದ ಮತ್ತು ಪಾತ್ರಿಯಿಂದ ಬೆಂಬಲ ಸಿಗುವುದು. ಹಲ್ಲೆಲೂಯಾ. ಅದು ನಿಮ್ಮ ಆಯ್ಕೆ ಅಲ್ಲ. ನೆಹಮ್ಯ ಎದುರಿಸಿದ ತೊಂದರೆಗಳು ಮತ್ತು ಅಗಾಧ ಪರಿಸ್ಥಿತಿಗಳ ಹೋರಾಟಗಳಲ್ಲಿಯೂ ಅವನು ತನ್ನ ಜನರಿಗೆ ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ಎದೆ ಪಡಬೇಡರಿ ಎಂದು ಹೇಳುವ ಮೂಲಕ ಪ್ರೋತ್ಸಾಹಿಸಿದನು. ನೆಹಮ್ಯ ದಾರಿ ತಪ್ಪಿದ ಜನರನ್ನು ಒತ್ತುಗೂಡಿಸಲು ಸಾಧ್ಯವಾಗಿತ್ತು ಮತ್ತು ಶಿಷ್ಯಗ ಎಸ್ರಾ ದೇವರ ವಾಕ್ಯವನ್ನು ಕಳಿಸಿದನು. ದೇವರ ವಾಕ್ಯ ಕಳಿಸಿದಾಗ ಜನರ ಪಾಪಗಳನ್ನು ಖಂಡಿಸಲು ಕಾರಣವಾಯಿತು ಮತ್ತು ಅವರ ಪಾಪಗಳಿಗೆ ಅಳಲು ಕೂಡ ಕಾರಣವಾಯಿತು. ಈ ಘಟನೆಯ ಮುಖಾಂತರ ಇದು ನಾವು ನೆಹಮ್ಯ 8:9-10 ಓದುತ್ತೇವೆ. ಧರ್ಮಗ್ರಂಥಗಳ ಬೋಧನೆಯ ಮೂಲಕ, ಪಾತ್ರಿಗಳ ಖಂಡನೆಯ ಮೂಲಕ ನಿಮ್ಮ ಪಾಪಗಳನ್ನು ಎದುರಿಸಿದಾಗ ದೇವರ ಮಕ್ಕಳಾದ ನಾವು ನಮ್ಮ ಪಾಪಗಳ ಬಗ್ಗೆ ದುಃಖಿಸಬೇಕು, ಮನನೊಂದ ಮಾಡಬಾರದು. ನೀವು ಸಭೆಯಲ್ಲಿ ಬಂದಾಗ ಪಾದ್ರಿಗಳು ಬೋಧಿಸುತ್ತಾರೆ. ಆವಾಗ ನಿಮಗೆ ಪಾಪಗಳ ಬಗ್ಗೆ ನಿಮಗೆ ಕನ್ವಿಕ್ಷನ್ ಉಂಟಾಗುತ್ತದೆ. ಅದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಕೆಲವೊಮ್ಮೆ ನೀವು ಅನ್ಕೊಳ್ತೀರಿ, ಅಯ್ಯೋ ಪಾದ್ರಿಗೆ ನನ್ನ ಪಾಪ ಎಲ್ಲ ಗೊತ್ತು, ಅದೇ ಪಾದ್ರಿ ಇಲ್ಲಿಂದು ಬೋಧನೆ ಮಾಡುವುದು ಅಂತ ನಿಮಗೆ ಅನಿಸುತ್ತದೆ. ಆದರೆ ನನಗೆ ನಿಮ್ಮ ಪಾಪಗಳು ಏನು ಗೊತ್ತಿಲ್ಲ, ನೀವೇನು ಪಾಪ ಮಾಡ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಇಲ್ಲಿ ನಿಂದಾಗ ದೇವರ ವಾಕ್ಯದಿಂದ ದೇವರು ನಿಮ್ಮ ಹೃದಯದಲ್ಲಿ ಕನ್ವಿಕ್ಟ್ ಮಾಡ್ತಾರೆ. ಆವಾಗ ನೀವೇನು ಅದು ಸ್ವೀಕರಿಸಬೇಕು ಮತ್ತು ನೀವು ರಿಪೆಂಟ್ ಮಾಡಬೇಕು. ಅದೇ ಇಲ್ಲಿ ಆಗಿರುವುದು, ನೆಹಮ್ಯ ಮೂಲಕ ಆ ಸಭೆಯಲ್ಲಿ ಆಗಿರುವುದು. ದೇವರ ದಯೆಯು ಮಾನಸಾಂತರಕ್ಕೆ ನಡೆಸುತ್ತದೆ. ರೋಮಪುರದವರಿಗೆ
2:4 ಬರೆದಿದೆ, ದೇವರ ದಯೆಯು ನಿನ್ನನ್ನು ಮಾನಸಾಂತರಕ್ಕೆ ನಡೆಸುತ್ತದೆ ಎಂದು ನೀನು ತಿಳಿಯದೆ ಆತನ ಅಪಾರವಾದ ದಯೆ, ಸಹನೆ, ದೀರ್ಘಶಾಂತಿ ಇವುಗಳನ್ನು ಅಸಡೆ ಮಾಡುತ್ತೀಯೋ. ಅದು ದೇವರ ದಯೆ. ಏಕೆಂದರೆ ದೇವರು ನಮ್ಮ ಪಾಪಗಳನ್ನು ಕನ್ವಿಕ್ಟ್ ಮಾಡುತ್ತಾರೆ. ಯಾಕೆ? ನಮ್ಮ ಪಾಪಗಳು ನಮಗೆ ಏನು ಒಳ್ಳೆಯದು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಪಾಪಗಳು ನಮಗೆ ಶಾಪ ತರುತ್ತದೆ ಮತ್ತು ತುಂಬಾ ಕಷ್ಟಗಳನ್ನು ತರುತ್ತದೆ. ನಾವದು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ನಾವು ಪಶ್ಚಾತ್ತಾಪ ಪಡುವಂತೆ ಮತ್ತು ಅವುಗಳಿಂದ ದೂರವಿರಲು ದೇವರು ನಮ್ಮ ಪಾಪಗಳನ್ನು ಖಂಡಿಸುತ್ತಾರೆ. ಏಕೆಂದರೆ ನಮ್ಮ ಪಾಪಗಳು ನಮಗೆ ಏನು ಆಶೀರ್ವಾದ ಮಾಡುವುದಿಲ್ಲ. ಅದೊಂದು ವೇಸ್ಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಎಲ್ಲಿ ವೇಸ್ಟ್ ಇದ್ರು ಅದೆಲ್ಲ ನಾವು ಕಚ್ಚಡ ಬ್ಯಾಗಲ್ಲಿ ಹಾಕ್ತೇವೆ. ಆದರೆ ನಾವು ಯಾವಾಗಲೂ ಈ ಕಚ್ಚಡ ನಾವು ನಮ್ಮಲ್ಲಿ ಇಟ್ಕೊಂಡೇ ಜೀವನ ಮಾಡ್ತೇವೆ, ಅಲ್ಲವೇ? ಮತ್ತೆ ಕಚ್ಚಡ ತುಂಬಾ ಹಳೇದಾಗಿದರೆ ವಾಸನೆ ಬರ್ತದೆ, ನಮಗೆ ಇರಕ್ಕಾಗಲ್ಲ. ಅದೇ ತರ ನಮ್ಮ ಪಾಪಗಳು ಇನ್ನೂ ಹಂಗೆ ಸ್ಟ್ರಾಂಗ್ ಆದಾಗ ಎಲ್ಲ ನಮಗೆ ಚೆನ್ನಾಗಿ ಅನಿಸೋದಿಲ್ಲ. ನಿಮಗೀಗ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ತುಂಬಾ ಗಾರ್ಬೇಜು ನಿಮ್ಮಲ್ಲಿ ನೀವು ಸೇರಿಸ್ಕೊಂಡಿದ್ದೀರಿ. ನೀವು ಪ್ರತಿ ಸಭೆಯಲ್ಲಿ ಬಂದಾಗ ದೇವರು ನಿಮ್ಮನ್ನು ಕನ್ವಿಕ್ಟ್ ಮಾಡ್ತಾರೆ, ಆದರೂ ನೀವೇನು ಮಾಡುವುದಿಲ್ಲ. ಕರ್ತನ ಆನಂದವೇ ನಮಗೆ ತೊಂದರೆಗಳನ್ನು ಎದುರಿಸಲು ಮತ್ತು ಅಡೆತಡೆಗಳನ್ನು ಜಯಿಸಲು ಶಕ್ತಿಯನ್ನು ನೀಡುತ್ತದೆ. ನಮಗೂ ಬೇಕಾಗಿರುವುದು ಕರ್ತನ ಆನಂದವು. ಪಾಪದ ದುಃಖವನ್ನು ಸಹ ಕರ್ತನಲ್ಲಿ ನಮ್ಮ ಆನಂದಕ್ಕೆ ಅಡ್ಡಿಯಾಗಬಾರದು. ದೇವರಿಗೆ ವಿಧೇಯರಾಗಲು ವಿಫಲವಾಗಿ ದುಃಖಿತರಾಗಲು ಮತ್ತು ದೇವರು ನಮ್ಮ ಪಾಪಗಳನ್ನು ಖಂಡಿಸುವಾಗ ನಮಗೆ ಸೆಲ್ಫ್ ಪಿಟಿ ಉಂಟಾಗುತ್ತದೆ. ಕೆಲವರೇನು ತುಂಬಾ ಗಿಲ್ಟಲ್ಲಿ ಇರ್ತಾರೆ. ಅಯ್ಯೋ, ನಾನು ಆ ಪಾಪ ಮಾಡಿದೆ, ಈ ಪಾಪ ನನ್ನಲ್ಲಿ ಇದೆ, ಹಂಗೆಲ್ಲ ಯೋಚನೆ ಮಾಡಿಕೊಂಡು. ಮತ್ತೆ ಹಾಗೆಯೇ ನಾವು ಇರಬಾರದು. ಅದು ದುಃಖನೇ, ಅಲ್ಲವೇ? ನಾವು ದುಃಖದಲ್ಲಿ ಇದ್ರೆ ನಮ್ಗೆ ಏನಾಗುತ್ತದೆ ಅಂದರೆ ನಮ್ಮ ಶಕ್ತಿ ಎಲ್ಲ ಹೋಗ್ತದೆ. ನಾವು ಯಾವಾಗಲೂ ಆನಂದದಲ್ಲೇ ಇರಬೇಕು. ನಾವು ಆನಂದದಲ್ಲೇ ಇದ್ರೇನೆ ನಮಗೆ ಜೀವನ ಮಾಡಕ್ಕೆ ಆಗತ್ತದೆ. ಏನು ಮಾಡಬೇಕಂದ್ರೂ ನಮ್ಮಲ್ಲಿ ಆನಂದ ಇರಬೇಕು, ಅಲ್ಲವೇ? ನಾವು ದುಃಖಿತರಾಗಿದ್ದರೆ, ಅಲ್ಲಾಂದ್ರೆ ನಕಾರಾತ್ಮಕವಾಗಿ ಏನಾದರೂ ಯೋಚನೆ ಮಾಡಿದರೆ, ಏನಾದರೂ ದುಃಖಪೂರ್ಣವಾಗಿ ನಾವಿದ್ರೆ ನಮಗೆ ಏನು ಮಾಡಕ್ಕೂ ಅನಿಸೋದಿಲ್ಲ, ಅಲ್ಲವೇ? ಅದಕ್ಕೆ ನಾವು ಯಾವಾಗಲೂ ನಾವು ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಎಂದು ದೇವರು ಬಯಸುತ್ತಾರೆ. ಆದರೆ ಮಾತ್ರ ನಮಗೆ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಆಗುವುದು. ಇಲ್ಲದಿದ್ದರೆ ನಾವು ತುಂಬಾ ದಣಿದಿರುತ್ತೇವೆ. ಸೊ ನಮಗೆ ಬೇಕಾಗಿರುವುದು ದೇವರ ಆನಂದ. ನಮಗೆ ಅರ್ಥವಾಯ್ತೆ? ಈ ಲೋಕದಲ್ಲಿ ನಾವು ಆನಂದ ಅಲ್ಲಾಂದ್ರೆ ಸಂತೋಷವನ್ನು ಹುಡುಕುತ್ತೇವೆ. ನಾವು ಅದು ಕಂಡು ಹಿಡಿಯುತ್ತೇವೆ, ಹೆಂಗಾದರೂ ನಾವು ಕಂಡು ಹಿಡಿಯುತ್ತೇವೆ. ಅದೇ ತರ ದೇವರ ಆನಂದವು ನಾವು ಕಂಡು ಹಿಡಿಯಬೇಕು. ಕರ್ತನ ಆನಂದವು ಎಂದರೆ ಏನು? ನಾವು ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಇದು ಜೀವನದ ಪ್ರತಿ ಋತುವಿನ ಮೂಲಕ ಹಾದು ಹೋಗುವ ಸಾಮರ್ಥ್ಯ ಮತ್ತು ಸಂದರ್ಭಗಳು ನಮ್ಮನ್ನು ತಣಿಸಬಹುದು. ಇನ್ನು ನಾವು ಆಂತರಿಕ ಉತ್ಸಾಹವನ್ನು ಹೊಂದಿರುತ್ತೇವೆ. ನಮಗೆ ಕಷ್ಟಕರವಾದ ಸಂದರ್ಭಗಳು ಬಂದಾಗನೇ ನಾವು ದಣಿದಿರುತ್ತೇವೆ. ದೇವರ ಆನಂದವು ಹಾಗೆ ನಮಗೆ ಶಕ್ತಿ ನೀಡುತ್ತದೆ. ದೇವರ ಆನಂದವು ಒಂದು ಮಹಾಶಕ್ತಿಯಾಗಿತ್ತು. ಅದು ದೇವರು ಒಳ್ಳೆಯವನು ಎಂಬ ಜೀವನದ ಆಧಾರದ ಮೇಲೆ ಧನಾತ್ಮಕ ಮತ್ತು ಹರ್ಷಚಿತ್ತದಿಂದ ನಮಗೆ ಒಂದು ಮನಸ್ಥಿತಿಯನ್ನು ಉಂಟಾಗುತ್ತದೆ. ದೇವರ ಆನಂದ ನಮ್ಮಲ್ಲಿ ಇದ್ದರೆ ದೇವರು ಒಳ್ಳೆಯವನು, ದೇವರೆಂದು ನಮ್ಮನ್ನು ಕೈ ಬಿಡುವವನಲ್ಲ, ಆ ನಂಬಿಕೆಯಿಂದ ಆ ಆನಂದ ಉಂಟಾಗುವುದು. ನಾವೆಲ್ಲರೂ ಹೇಳುತ್ತೇವೆ ನಮಗೆ ದೇವರ ಮೇಲೆ ನಂಬಿಕೆ ಇತ್ತೆ ಅಂತೆ. ಆದರೆ ಏನಾದರೂ ಕಷ್ಟ ಬಂದ್ರೆ, ಏನಾದರೂ ದುಃಖ ಬಂದ್ರೆ ನಮಗೆ ಆ ನಂಬಿಕೆನೇ ಹೊಟ್ಟೋಗುತ್ತದೆ, ಅಲ್ಲವೇ? ಅದಕ್ಕೆ ನಮಗೆ ಆನಂದ ಇಲ್ಲ. ಆದರೆ ದೇವರಿಗೆ ನಮ್ಮ ಸಮಸ್ಯೆಯಲ್ಲಿ ಒಂದು ಉದ್ದೇಶವಿದೆ ಎಂದು ನಮಗೆ ಅರ್ಥವಾಗಿದ್ದರೆ ನಾವು ಸಂತೋಷವಾಗಿರುತ್ತೇವೆ. ನಾವು ಅದು ಒಪ್ಪಿಕೊಳ್ಳಬೇಕು. ರೋಮಪುರದವರಿಗೆ 8:22 ನಾವು ಓದುತ್ತೇವೆ, ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಿಗಾಗಿ ಸಂಭವಿಸುತ್ತದೆ. ನಮ್ಮ ಮೇಲಿನ ದೇವರ ಪ್ರೀತಿ ಮತ್ತು ನಮ್ಮ ಕಷ್ಟಗಳಲ್ಲಿ ದೇವರ ಉದ್ದೇಶವನ್ನು ನಾವು ಅರಿತುಕೊಂಡರೆ ನಾವು ಕರ್ತನ ಆನಂದವನ್ನು ಪಡೆಯುತ್ತೇವೆ. ದೇವರಿಗೊಂದು ಉದ್ದೇಶ ಇದೆ. ನಾವು ಕಷ್ಟ ಅನುಭವಿಸುವುದು ಯಾಕೆ? ನಾವು ಅರ್ಥ ಮಾಡಿಕೊಳ್ಳಬೇಕು. ಕಷ್ಟ ಅನುಭವಿಸುವಾಗ ಯಾಕೆ ದೇವರ ತಕ್ಷಣ ಎದ್ದು ಬಂದು ನಮಗೆ ಬಿಡುಗಡೆ ಕೊಡುವುದಿಲ್ಲ? ಇದೆಲ್ಲ ನಾವು ಅರ್ಥ ಮಾಡಿಕೊಂಡರೆ ನಾವು ಕೂಲಾಗಿ ಇರುತ್ತೇವೆ. ಅದರ ಪ್ರಕಾರ ನಾವು ವರ್ತಿಸುತ್ತೇವೆ. ಆದರೆ ವಿಶ್ವಾಸಿಗಳು ಬೈಬಲ್ ಚೆನ್ನಾಗಿ ಓದಿ ಅಭ್ಯಾಸ ಮಾಡುವುದಿಲ್ಲ. ಅದಕ್ಕೆ ಅದರ ಬಗ್ಗೆ ಅಷ್ಟು ಅವರಿಗೆ ಜ್ಞಾನವಿರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯೋಹಾನ 15:11 ಯೇಸುದೇವರು ಹೇಳುತ್ತಾರೆ, ನನ್ನ ಆನಂದವು ನಿಮ್ಮಲ್ಲಿ ಇರುವ ಹಾಗೆಯೂ ನಿಮ್ಮ ಆನಂದವು ಸಂಪೂರ್ಣವಾಗುವ ಹಾಗೆಯೂ ನಾನು ಇವುಗಳನ್ನು
ನಿಮಗೆ ಹೇಳಿದ್ದೇನೆ. ನಮ್ಮ ಹೃದಯವನ್ನು ಬಲಪಡಿಸಲು ಅವನ ಸಂತೋಷವನ್ನು ನಮ್ಮಲ್ಲಿ ಇರಬೇಕು. ಜೀವನದ ಸಮಸ್ಯೆಗಳನ್ನು ಎದುರಿಸಲು ನಮಗೆಲ್ಲರಿಗೂ ಕರ್ತನ ಆನಂದವು ನಮ್ಮಲ್ಲಿ ಇರಬೇಕು. ಕರ್ತನ ಆನಂದ ಏನೆಂದು ನೀವು ಇವತ್ತು ಅರ್ಥ ಮಾಡಿಕೋಬೇಕು. ಅದು ನಮಗೆ ಇದ್ದರೆ ಕರ್ತನ ಆನಂದವು ನಮಗೆ ಆರೋಗ್ಯ ಕೊಡುತ್ತದೆ, ಮತ್ತೆ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ನಮಗೆ ಶಕ್ತಿ ಕೊಡುತ್ತದೆ. ನಾವು ದಣಿದಿರುವುದಿಲ್ಲ. ನಾವದು ಹುಡುಕಬೇಕು, ಅದು ನಾವು ಕಂಡು ಹಿಡಿಯಬೇಕು. ಯೆಶಾಯ 53:3 ಯೇಸುವಿನ ಬಗ್ಗೆ ಬರೆಯಲಾಗಿದೆ. ಆತನು ಮನುಷ್ಯರಿಂದ ತಳ್ಳಲ್ಪಟ್ಟವನು, ತಿರಸ್ಕರಿಸಲ್ಪಟ್ಟವನು, ದುಃಖದ ಮನುಷ್ಯನು, ಕಷ್ಟವನ್ನು ಅರ್ಥವನು. ಆದರೆ ಯೇಸುವಿನಂತೆ ಸಂತೋಷವನ್ನು ಯಾರು ಈ ಲೋಕದಲ್ಲಿ ಹೊಂದಲಿಲ್ಲ. ಏನು ಯೇಸುದೇವರು ಹೇಳಿದ್ರು? ನನ್ನ ಆನಂದವು ನಾನು ನಿಮಗೆ ಕೊಡ್ತಾ ಇದ್ದೇನೆ, ನನ್ನ ಆನಂದವು ನಿಮ್ಮಲ್ಲಿ ಸಂಪೂರ್ಣವಾಗಬೇಕು ಅಂತ. ನನ್ನಲ್ಲಿರುವ ಆನಂದ, ಆ ಆನಂದ ನಮಗೆ ಬೇಕು. ಯಾಕೆ ಯೇಸುವಿಗೆ ಇಷ್ಟೊಂದು ಸಂತೋಷ ಅಲ್ಲ ಅಂದರೆ ಆನಂದ ಇತ್ತು? ಇಬ್ರಿಯರಿಗೆ 1:9 ನಾವು ಓದುತ್ತೇವೆ ಯೇಸುವಿನ ಬಗ್ಗೆ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ, ಆದದ್ದರಿಂದ ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಂದ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ನೀವು ಯೇಸುವಿನಂತೆ ಸಂತೋಷವನ್ನು ಹೇಗೆ ಪಡೆಯುತ್ತೀರಿ? ಈ ವಾಕ್ಯವನ್ನು ಓದಿದರೆ ನಿಮಗೆ ಅರ್ಥವಾಗುತ್ತದೆ. ನಾವು ನಮ್ಮ ದುಷ್ಟತನವನ್ನು ನಾವು ದ್ವೇಷಿಸಿ ಸದಾಚಾರವನ್ನು ನಾವು ಪ್ರೀತಿಸಬೇಕು. ಆವಾಗ ನಮಗೆ ಈ ಆನಂದ ತೈಲದಿಂದ ದೇವರೇ ನಮ್ಮನ್ನು ಅಭಿಷೇಕಿಸುತ್ತಾನೆ. ನಾವು ದೇವರಲ್ಲಿ ಬಂದಿರುವುದು ಹಳೆಯ ಜೀವನ ಬಿಟ್ಟು ಹೊಸ ಜೀವನದಲ್ಲಿ ನಡೆಯೋದಕ್ಕೆ. ಈ ಲೋಕದಲ್ಲಿ ಜನರಿಗೆ ಆನಂದ ಸಿಕ್ಕೋದು ಏನಾದರೂ ಹೊಸದು, ಅಲ್ಲಾಂದ್ರೆ ಅವರು ಬೇಕಾಗಿರುವುದು ಅವರಿಗೆ ಸಿಕ್ಕಿದರೆ ಮಾತ್ರ ಆ ಆನಂದ ಸಿಗುತ್ತದೆ. ಅಲ್ಲಾಂದ್ರೆ ಎಲ್ಲರೂ ಒಂಥರ ಉಪ್ಪು ಫೇಸಲ್ಲಿ ಜೀವನ ಮಾಡುತ್ತಾರೆ. ವಿಶ್ವಾಸಿಗಳು ಹಂಗೆ ಜೀವನ ಮಾಡಬಾರದು. ಆ ಜೀವನ ನಾವು ಬಿಡಬೇಕು. ನಮ್ಮಲ್ಲಿ ಯಾವಾಗಲೂ ಸಂತೋಷ ಇರಬೇಕು. ಯಾಕೆಂದರೆ ನಮಗೆ ದೇವರಿದ್ದಾರೆ. ನಮಗೆ ಅರ್ಥವಾಗಬೇಕು ಏನು ನಡೀತಾ ಇದೆ, ಇದೆಲ್ಲ ನಮಗೆ ಅರ್ಥವಾಗಿದ್ರೆ ಆ ಆನಂದ ನಮ್ಮಲ್ಲಿ ಇರ್ತದೆ. ಕರ್ತನ ಆನಂದವನ್ನು ಹೊಂದಲು ಕಷ್ಟವಾದ ಸಮಯವೇನೆಂದರೆ ಅದು ಕಷ್ಟದ ಸಮಯನೇ. ನಮಗೇನಾದರೂ ತೊಂದರೆ ಬಂದರೆ ಆನಂದ ಪಡುವುದು ನಮಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಆದರೆ ಯಾಕೋಬನು 1:2-4 ಬರೆದಿದೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದಂತೂ ತಿಳಿದು ನೀವು ನಾನಾ ವಿಧ ಕಷ್ಟಗಳಲ್ಲಿ ಬಿತ್ತಿರುವಾಗ ಅದನ್ನು ಕೇವಲ ಆನಂದಕರವಾದದನ್ನು ಎನ್ನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಷ್ಯರು, ಸಕಲ ಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗುವಿರಿ. ಈ ವಾಕ್ಯ ನಿಮಗೆ ಚೆನ್ನಾಗಿ ಗೊತ್ತು. ಯಾಕೋಬನು 1:2-4 ನಮಗೆ ನಾನಾ ವಿಧ ಕಷ್ಟಗಳು ಬಂದಾಗ ಅದು ಆನಂದಕರವೆಂದು ನಾವು ಎಣ್ಣಿಸಬೇಕು. ಹೇಗೆ ಆಗತ್ತೆ ಅಲ್ಲವೇ? ಅಂದರೆ ಪ್ರತಿ ತೊಂದರೆಯ ನಂತರ, ಅಲ್ಲಾಂದರೆ ನಮಗೇನೇ ತೊಂದರೆ ಬಂದರೂ ತಕ್ಷಣ ಆಗಬೇಕಾಗಿರುವುದು ದೇವರ ಮಕ್ಕಳೇ ಆನಂದ. ಯಾಕೆ ಆನಂದಿಸುವುದಕ್ಕಾಗುವುದಿಲ್ಲ? ನಮಗೆ ನಕಾರಾತ್ಮಕವಾಗಿ ಎಲ್ಲ ಬರುತ್ತದೆ, ಭಯ ಬರುತ್ತದೆ, ಆತಂಕ ಬರುತ್ತದೆ, ಎಲ್ಲ ಬರ್ತದೆ. ಆದರೆ ದೇವರಲ್ಲಿ ನಂಬಿದರೆ ನಮಗದೇ ಆಗಬೇಕು. ನಾವು ಅದರಲ್ಲಿ ವಿಶ್ವಾಸ ಮಾಡಬೇಕು ಮತ್ತು ನಾವು ಅಭ್ಯಾಸ ಮಾಡಬೇಕು. ಮತ್ತು ಮೊದಲನೇ ತೆಸಲೋನಿಯದವರಿಗೆ 5:16-18 ನಾವು ಓದುತ್ತೇವೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನ ಸ್ತುತಿ ಮಾಡಿರಿ, ಏಕೆಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತನ ಯೇಸುವಿನಲ್ಲಿ ದೇವರ ಚಿತ್ತವು. ಯಾವಾಗಲೂ ನಾವು ಸಂತೋಷವಾಗಿರಬೇಕು. ಸೊ ನಮಗೆ ಒಂದು ಕಷ್ಟ ಬಂದಿದೆ, ನಮಗೆ ಸಂತೋಷ ಪಡುವುದಕ್ಕೆ ಆಗುವುದಿಲ್ಲ. ಆದರೆ ದೇವರ ಆಜ್ಞೆ ಅದು ಒಂದು ಹೇಳಿ ನಾವು ಮೊದಲು ಆನಂದಿಸಬೇಕು ಕಷ್ಟದಲ್ಲಿ ಮತ್ತು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿ ನಾವು ದೇವರಿಗೆ ಧನ್ಯವಾದ ಅರ್ಪಿಸಿದರೆ ದೇವರು ಏನಾದರೂ ಮಾಡುತ್ತಾರೆ ಅಲ್ಲಿ. ಅಂದರೆ ದೇವರನ್ನು ನಾವು ನಂಬುತ್ತೇವೆ. ಅದನ್ನ ಬದಲು ನಮಗೆ ಒಂದು ಕಷ್ಟ ಉಂಟಾದಾಗ ನಾವೇನು ಮಾಡುತ್ತೇವೆ? ನಾವು ಗೊಣಗಾಡುತ್ತೇವೆ, ವಿವಾದ ಮಾಡುತ್ತೇವೆ, ಮತ್ತು ನಾವು ದುಃಖದಲ್ಲಿ ಇರ್ತೇವೆ. ಅಲ್ಲವೇ? ನೀವೇ ಯೋಚಿಸಿ, ಏನಾದರೂ ಒಂದು ಕಷ್ಟ ಬಂದರೆ ತಕ್ಷಣ ಲೈಟ್ ಆಫ್ ಮಾಡದಂತೆ ಫುಲ್ ಡಾರ್ಕ್ ಆಗಿಬಿಡ್ತದೆ. ನಾವದು ಚೇಂಜ್ ಮಾಡಬೇಕು. ಯಾವಾಗಲೂ ಸಂತೋಷಿಸಿರಿ ಮತ್ತು ಪ್ರಾರ್ಥನೆ ಮಾಡಿ
ಆರಾಧನೆ ಮಾಡಿದರೆ, ದೇವರಿಗೆ ಕೃತಜ್ಞತಾ ಸ್ತುತಿ ನೀಡಿದರೆ ಖಂಡಿತ ಅದರಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಆ ದೇವರ ಕೈಯನ್ನು ನೀವು ನೋಡಬೇಕು. ಇಲ್ಲದಿದ್ದರೆ ನಾವು ಆಪೋಸಿಟ್ ಆಗಿ ಈ ಲೋಕದಲ್ಲಿ ಇದ್ದಾಗ ನಾವು ಏನು ಮಾಡಿದ್ದೇವೆಯೋ ಅದೇ ನಾವು ಮುಂದುವರಿಸಿದರೆ, ಅಂದರೆ ಒಂದು ಕಷ್ಟ ಬಂದರೆ ದೂರ ನೀಡುವುದು, ಭಯಪಡುವುದು, ಆತಂಕ ಪಡುವುದು, ಎಲ್ಲರನ್ನು ಬೈಯುವುದು, ಮತ್ತು ಪ್ರಾರ್ಥಿಸಕ್ಕಾಗತ್ತ? ಆವಾಗ ಪ್ರಾರ್ಥನೆ ಇಲ್ಲ. ನಾವೇನು ಹಾದು ಹೋಗುತ್ತೀವೋ, ಅಲ್ಲಾಂದ್ರೆ ನಮಗೇನು ಸಂಭವಿಸಿದೆಯೋ ಅದಿನ್ನೂ ಡಬಲ್ ಆಗುತ್ತದೆ, ಇನ್ನೂ ಜಾಸ್ತಿ ಆಗುತ್ತದೆ. ನಾವಿದು ನಿಲ್ಲಿಸಬೇಕು. ಅದಕ್ಕೆ ಇಲ್ಲಿ ಬರೆದಿರುವುದು, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದಂತೂ ತಿಳಿದು. ನಮಗೊಂದು ಕಷ್ಟ ಬಂದಾಗ ತಾಳ್ಮೆ ಉಂಟಾಗಬೇಕು, ಪೇಷನ್ಸ್. ನೀವು ನಾನಾ ವಿಧ ಕಷ್ಟಗಳಲ್ಲಿ ಬಿತ್ತಿರುವಾಗ ಅದನ್ನು ಕೇವಲ ಆನಂದಕರವನ್ನು ಎಣ್ಣಿಸಿರಿ. ಇದರಲ್ಲಿ ನಮಗೆ ನಂಬಿಕೆ ಬೇಕು, ನಾವು ಅದು ಅಭ್ಯಾಸ ಮಾಡಬೇಕು. ಏಕೆಂದರೆ ಯಾಕೋಬನು 1:3 ಹೇಳುತ್ತದೆ, ನಮ್ಮ ತೊಂದರೆಗಳು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತದೆ. ಅಂದರೆ ಅರ್ಥ ಏನು? ತೊಂದರೆಗಳು ನಂಬಿಕೆಯನ್ನು ಪರೀಕ್ಷಿಸುತ್ತದೆ. ಬೇರೆ ಟೈಮಲ್ಲೆಲ್ಲ ನಾವು ಹೇಳ್ತೇವೆ, ದೇವರೇ ನೀವು ಒಳ್ಳೆಯವನು, ನಿನ್ನನ್ನು ನಂಬಿ ಬಂದೇನೆ ದೇವರೇ ಎಂದು ನಾವು ಹಾಡ್ತೇವೆ. ಆದರೆ ತೊಂದರೆ ಬಂದಾಗ ನಿನ್ನನ್ನು ನಂಬಿರುವುದಕ್ಕೆ ಏನು ಪ್ರಯೋಜನವಿಲ್ಲ ದೇವರೇ ಎಂದು ಹಾಡ್ತೇವೆ, ಅಲ್ಲವೇ? ಹಂಗೆ ಮನಸ್ಸಲ್ಲಿ ಬರುವುದು. ಆವಾಗಲೂ ನಾವು ನಂಬಬೇಕು, ಇಲ್ಲ ದೇವರು ಕೈ ಬಿಡುವುದಿಲ್ಲ. ಆವಾಗ ನಮಗೆ ಆನಂದ ಉಂಟಾಗುತ್ತದೆ. ಸೊ ನಮ್ಮ ನಂಬಿಕೆಯ ಪರೀಕ್ಷೆಯಾಗಿತ್ತು ದೇವರ ಆನಂದವನ್ನು ನಮ್ಮಲ್ಲಿ ಉಂಟಾಗಬೇಕು. ನಮ್ಮ ತೊಂದರೆಗಳ ಮಧ್ಯೆ ನಾವು ಪ್ರಜ್ಞಾಪೂರ್ವಕವಾಗಿ ಕರ್ತನ ಆನಂದದ ಸ್ವಭಾವವನ್ನು ಬೆಳೆಸಿಕೊಂಡರೆ ಅದು ಕರ್ತನನ್ನು ಆಹ್ವಾನಿಸಿದಂತೆ, ಅಥವಾ ನಮ್ಮ ಕಷ್ಟಗಳಿಗೆ ಬೇಕಾದದನ್ನು ಮಾಡಲು ದೇವರನ್ನು ಕಂಡುಕೊಂಡಂತೆ ಆಗಿರುತ್ತದೆ. ನಮಗೆ ಗೊತ್ತಾಯ್ತಾ? ನಮ್ಮ ಸಮಸ್ಯೆಗಳು ಬದಲಾಗಲು ಪ್ರಾರಂಭಿಸುತ್ತದೆ. ಕಂಪ್ಲೀಟ್ ಆಗಿ ನೋಡಿ, ಲಾಸ್ಟ್ ವೀಕು ನಾನು ಹೇಳಿದೆ, ಕತ್ತಲಿನಲ್ಲಿ ನಡೆಯೋದು ಮತ್ತು ಬೆಳಕಲ್ಲಿ ನಡೆಯೋದು. ಬೆಳಕಲ್ಲಿ ನಾವು ನಡೆದರೆ ದೇವರು ಇರುತ್ತಾರೆ. ಆದರೆ ನಾವು ದೂರು ನೀಡಿದರೆ, ದುಃಖ ಪಟ್ಟರೆ, ವಿವಾದದಲ್ಲಿ ಇದ್ರೆ, ಕತ್ತಲೆ, ದೇವರಿಲ್ಲ ಅಲ್ಲಿ. ಸಂಪೂರ್ಣವಾಗಿ ಒಂದು ದಿನದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ನಮಗೆ ಬರುತ್ತದೆ ಅಲ್ಲವೇ? ಅದನ್ನೆಲ್ಲ ನಾವು ದೇವರನ್ನು ಕಂಡು ಹಿಡಿಯಬಹುದು. ನಮಗೆ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಆವಾಗ ಏನಾಗುತ್ತೆ, ನಮ್ಮ ಆ ಕ್ಯಾರೆಕ್ಟ್ರಲ್ಲಿ ಆವಾಗ ನಮಗೆ ಶೌಟ್ ಮಾಡಬೇಕು ಎಂದು ಬರುತ್ತದೆ, ಅಲ್ಲವೇ? ಬೇರೆಯವರನ್ನ ಬೈಬೇಕು ಅಂತ ನಮಗೆ ಅನಿಸುತ್ತದೆ. ಬೇರೆಯವರೇ ಕಾರಣ ಇರಬಹುದು, ಆದರೂ ದೇವರಿಗೆ ಹೇಳಿದ್ರು ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ. ನಾವು ಹಂಗೆ ಸೂಕ್ಷ್ಮತೆಯಿಂದ ನಾವು ಜೀವನ ಮಾಡಿದರೆ ದೇವರು ಎದ್ದು ಬಂದು ನಮಗೂ ಖಂಡಿತವಾಗಿಯೂ ನಮಗೆ ಏನಾದರೂ ಮಾಡುತ್ತಾರೆ. ನಮಗೆ ಟೆಸ್ಟಿಮನೀಸ್ ಇದ್ರೆ ದೇವರು ನಿಜ, ದೇವರೆಷ್ಟು ಪ್ರೀತಿಸುವವನು ಅಂತ ನಮಗೆ ಅರ್ಥವಾಗುವುದು. ಇಲ್ಲದಿದ್ದರೆ ವಿಶ್ವಾಸಿಗಳಿಗೆ ಈ ದೇವರಿದ್ದಾರಾ, ಎಲ್ಲಿ ಇದ್ದಾರೆ ಅಂತ ಕ್ವಶ್ಚನ್ ಅಲ್ಲಿ ಯಾವಾಗಲೂ ಅವರಿರುತ್ತಾರೆ. ಹಲ್ಲೆಲೂಯ. ನಾವು ಪ್ರಯೋಗಗಳನ್ನು ಏಕೆ ಅನುಭವಿಸುತ್ತಿದ್ದೇವೆ ಎಂಬುದಕ್ಕೆ ದೇವರು ಸ್ಪಷ್ಟವಾದ ಉದ್ದೇಶವನ್ನು ಹೊಂದಿದ್ದಾರೆ ಎಂಬ ಅರಿವು ಮತ್ತು ನಂಬಿಕೆಯು ನಮಗಿರಬೇಕು. ಆತನ ಉದ್ದೇಶವು ಏನು? ನಮ್ಮ ಪವಿತ್ರೀಕರಣವಾಗಿದೆ. ಫಿಲಿಪ್ಪಿಯದವರಿಗೆ 2:13-14 ನಾವು ಓದುತ್ತೇವೆ, ದೇವರೇ ನಮ್ಮ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲದನ್ನೂ ಮಾಡಿರಿ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲದೂ ಮಾಡಿರಿ. ಯಾವಾಗ ನಮಗೆ ದೂರು ನೀಡಬೇಕು ಎಂದು ಬರುತ್ತದೆ? ಯಾವಾಗ? ಪ್ರಾಬ್ಲಮ್ ಆದಾಗ. ಅಲ್ಲಾಂದ್ರೆ ನಾವು ನಿನ್ನೆ ನಂಬಿ ಬಂದೇವೆ ಎಂದು ಹಾಡಿಕೊಂಡು ಹಾಡ್ತಾ ಇದ್ದೇವೆ. ಆವಾಗ ತಕ್ಷಣ ಏನಾದರೂ ಆಗುತ್ತೆ, ಅದೆಲ್ಲ ಹೋಗ್ಬಿಡ್ತದೆ. ನಾವು ದೂರು ನೀಡುವುದಕ್ಕೂ ಶುರು ಮಾಡುತ್ತೇವೆ. ಅದು ನಾವು ನಿಲ್ಲಿಸಬೇಕು. ನಾನಿದೆಲ್ಲ ಬೋಧಿಸುವಾಗ ನೀವೆಲ್ಲ ಬೇರೆ ಏನೋ ಒಂದು, ನಾನೇನೋ ಉರ್ದು ಸಬ್ಜೆಕ್ಟ್ ಅಲ್ಲಾಂದ್ರೆ ಏನೋ ಚೈನೀಸ್ ಲ್ಯಾಂಗ್ವೇಜ್ ಏನೋ ಮಾತಾಡ್ತಾ ಇರೋ ತರ ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ. ನೀವು ಅರ್ಥ ಮಾಡಿಕೋಬೇಕು. ನೀವು ಅದ ಅಭ್ಯಾಸ ಮಾಡಿದರೆ, ನಮಗದು ಕಷ್ಟ. ನಾವು ಈ ಹೊಸ ಸಬ್ಜೆಕ್ಟು, ಹೊಸ ಜೀವನ ಅಭ್ಯಾಸ ಮಾಡಿ, ಹೊಸಬರಾಗಿ ಜೀವನ ಮಾಡಿ, ಹೊಸ ಆಶೀರ್ವಾದವನ್ನು ನಮ್ಮಲ್ಲಿ ಬರುವುದಕ್ಕೆ ನಾವು ದೇವರ ತರ ಬಂದಿರುವುದು ಅಲ್ಲವೇ? ನೀವು ಅರ್ಥ ಮಾಡಿಕೋಬೇಕು. ಅಭ್ಯಾಸ ಮಾಡಬೇಕು. ಡೈಲಿ ನಾವು ಅಭ್ಯಾಸ ಮಾಡಬೇಕು. ಡೈಲಿ ನಾವು ಅಭ್ಯಾಸ ಮಾಡಿಕೊಂಡೆ ಟೈಮ್ ಕಳೆಯದೆ, ರೆಡೀಮ್ ದ ಟೈಮ್. ನಮಗೆ ಟೈಮ್ ಇಲ್ಲ.
ನಾವಿಷ್ಟು ವರ್ಷ ಈ ಲೋಕದಲ್ಲಿ ಜೀವನ ಮಾಡಿ ಮೂರ್ಖರಾಗಿ ನಾವು ಜೀವನ ಮಾಡಿ ನಾವು ದೇವರಲ್ಲಿ ಬಂದಿದ್ದೇವೆ. ನಾವಿನ್ನು ಜಾಣರಾಗಿ ಜೀವನ ಮಾಡಬೇಕು. ಜಾಣರಾಗಿ ಜೀವನ ಮಾಡಬೇಕಂದ್ರೆ ಕಷ್ಟ ಇದೆ. ದೇವರ ವಾಕ್ಯಗಳನ್ನು ನಾವು ಪಾಲಿಸಬೇಕು. ದೇವರ ವಾಕ್ಯಗಳು ಪಾಲಿಸುವುದು ಕಷ್ಟ ಅಂತ ನೀವು ಹೇಳಿದರೆ ಈ ಲೋಕದಿಂದಿರುವ ಕಷ್ಟಗಳು ತುಂಬಾ ಕಷ್ಟ ಆಗುತ್ತದೆ. ಹಲ್ಲೆಲೂಯಾ. ಜೀವನದ ಪ್ರಯೋಗಗಳನ್ನು ನಿಸ್ಸಂಶಯವಾಗಿ ಮೋಜಿನ ಅಲ್ಲ, ನಾವು ಪಾತ್ರವನ್ನು ಉತ್ಪಾದಿಸಲು ನಮ್ಮ ನಂಬಿಕೆಯ ಪರೀಕ್ಷೆ ಎಂದು ನಾವು ಪರಿಗಣಿಸಬೇಕು. ಆವಾಗ ಏನು, ದೂರು ನೀಡುವುದು ನಮ್ಮಿಂದ ಹೋಗ್ತದೆ, ನಾವು ಗೊಣಗಾಡುವುದು ನಮ್ಮಿಂದ ಹೋಗ್ತದೆ, ಮತ್ತೆ ನಾವು ಆತಂಕ ಪಡುವುದು, ಕೋಪ ಮಾಡುವುದು ಅದೆಲ್ಲ ನಮ್ಮಿಂದ ಹೋಗ್ತದೆ. ಆ ಸ್ವಭಾವಕ್ಕೆಲ್ಲ ನಮಗೆ ಕಂಟ್ರೋಲ್ ಬರ್ತದೆ. ನೀವು ಯೋಚನೆ ಮಾಡಿ, ಎಷ್ಟೊಂದು ಶೋಧನೆಗಳು, ನೋವುಗಳು, ಅದರಿಂದ ನಾವು ಹಾದು ಹೋಗಬೇಕು. ಆವಾಗ ಎಲ್ಲ ನಾವು ದೇವರನ್ನು ಪಾಲಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ನಮ್ಮ ತೊಂದರೆಗಳು ಅಥವಾ ದುರಂತಗಳು ದೇವರು ನಮ್ಮನ್ನು ಶಿಕ್ಷಿಸುತ್ತಾ ಇಲ್ಲ. ಕೆಲವರು ತಿಳ್ಕೊಳ್ತಾರೆ ದೇವರು ಶಿಕ್ಷಿಸುತ್ತಾ ಇದ್ದಾರೆ, ನನ್ನನ್ನು ಪನಿಷ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳುತ್ತಾರೆ. ಆದರೆ ದೇವರು ಅದು ಅನುಮತಿಸುತ್ತಾನೆ. ಯಾಕೆ ಅರ್ಥ ಮಾಡಿಕೊಳ್ಳಬೇಕು. ಗಲಾತ್ಯದವರಿಗೆ 6:7 ಹೇಳುತ್ತದೆ, ಮೋಸ ಹೋಗಬೇಡರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾವು ಬಿತ್ತುವುದನ್ನು ನಾವು ಕೊಯ್ಯಬೇಕು. ಅರ್ಥ ಮಾಡಿಕೊಳ್ಳಿ, ಇದು ಚೈನೀಸ್ ಲ್ಯಾಂಗ್ವೇಜ್ ಅಲ್ಲ. ನಾವು ಪಾಪ ಬಿತ್ತುತ್ತರೆ ಪಾಪದಿಂದ ಕಟ್ಟದು ನಮಗೆ ಉಂಟಾಗುತ್ತದೆ. ಪಾಪ ಒಂದು ಹೊಸ ಸಬ್ಜೆಕ್ಟ್ ಎಂದು ವಿಶ್ವಾಸಿಗಳು ತಿಳ್ಕೊಳ್ಳಬಾರದು. ಈ ಲೋಕದಲ್ಲಿ ಇರುವವರಿಗೆ ಪಾಪ ಅಂದರೆ ಅವರಿಗೊಂದು ಸಬ್ಜೆಕ್ಟ್ ಅಲ್ಲ. ಏಕೆಂದರೆ ಅವರೇನು ಹೇಳ್ತಾರೆ, ಎಲ್ಲರೂ ಪಾಪ ಮಾಡ್ತಾರೆ, ಪಾಪವಿಲ್ಲದೆ ಹೇಗೆ ಜೀವನ ಮಾಡುವುದು, ತುಂಬಾ ಕಷ್ಟ. ಯಾರಾದರೂ ನನ್ನ ಬೈದ್ರೆ ನಾನು ಬೈಯಬೇಕು, ಯಾರಾದರೂ ನನ್ನನ್ನು ಶೌಟ್ ಮಾಡಿದ್ರೆ ನಾನು ಶೌಟ್ ಮಾಡಬೇಕು. ಆದರೆ ಯೇಸುದೇವರು ಕಳಿಸುವುದು ಹಾಗೆ ಅಲ್ಲ, ಅಲ್ಲವೇ? ಪಾಪ ಒಂದು ದೊಡ್ಡ ಸಬ್ಜೆಕ್ಟು ಜೀವನದಲ್ಲಿ, ಬರೀ ಕ್ರಿಶ್ಚಿಯನ್ನರಿಗಲ್ಲ, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಬ್ಜೆಕ್ಟು ಏನಂದರೆ ಪಾಪ. ನಾವು ಅದರಿಂದ ಹೊರಗೆ ಬರಬೇಕು, ಅರ್ಥ ಮಾಡಿಕೊಳ್ಳಬೇಕು. ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಪಾಪ ಮಾಡುವುದಕ್ಕೆ ಶುರು ಮಾಡ್ತೇವೆ, ಅಲ್ಲವೇ? ನೀವೇ ನೋಟಿಸ್ ಮಾಡಿ, ಏನೇನು ಅಡೆತಡೆಗಳು ಬರ್ತದೆ, ಅದಕ್ಕೆಲ್ಲ ಇರಿಟೇಷನ್ ಬರ್ತದೆ, ಬೇರೆಯವರನ್ನು ಬೈತೇವೆ. ನಾವು ಹಾಗೇ ಬೆಳೆದು ಬಂದಿರುವುದು. ಆದರೆ ನಾವು ಯೇಸುದೇವರಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ. ಎದಕ್ಕೆ? ಹುಟ್ಟಿ ಸಾಯುವುದಕ್ಕ? ಹುಟ್ಟಿ ಬೆಳೆಯುವುದಕ್ಕೆ. ಅರ್ಥ ಮಾಡಿಕೊಳ್ಳಿ, ನಮಗೆಲ್ಲ ಗೊತ್ತು, ವಿ ಆರ್ ಬೋರ್ನ್ ಅಗೇನ್ ಟು ಲಿವ್ ದಟ್ ಲೈಫ್, ನ್ಯೂ ಲೈಫ್. ಹೊಸತನದಲ್ಲಿ ನಾವು ನಡೆಯಬೇಕು. ಹೊಸ ಜೀವನ ದೇವರು ಕೊಟ್ಟಿದ್ದಾರೆ, ಆ ಜೀವನದಲ್ಲಿ ನಾವು ನಡೆಯಬೇಕು, ಆ ಹೊಸ ಜೀವನದಲ್ಲಿ ನಾವು ಬೆಳೆಯಬೇಕು. ಅರ್ಥ ಮಾಡಿಕೊಳ್ಳಿ, ಆದರೆ ಮಾತ್ರ ನಮಗೆ ಒಳ್ಳೆಯದಾಗುವುದು. ಸೊ ಸ್ವಾಭಾವಿಕವಾಗಿ ಪಾಪನೇ ನಾವು ಡೈಲಿ ಬಿತ್ತುವುದು, ಅದಕ್ಕೆ ನಮಗೆ ಕಟ್ಟದು ನಮಗೆ ಸಿಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನಾವೇನು ಓದಿದೆ, ಎಬ್ರಿಯರಿಗೆ 1:9 ಯೇಸುದೇವರನ್ನು ದೇವರು ಆನಂದದ ತೈಲದಿಂದ ಅಭಿಷೇಕ ಮಾಡಿದಾನೆ. ಯಾಕೆ? ಅವರು ದುಷ್ಟತನವನ್ನು ದ್ವೇಷಿಸಿ ಸದಾಚಾರವನ್ನು ಅವರು ಪ್ರೀತಿಸಿದ್ದಾನೆ. ಅದೇ ತರ ನಮ್ಮ ದುಷ್ಟತನ, ನಾವು ದುಷ್ಟರು, ನಮ್ಮಲ್ಲಿರೋ ಒಂದೊಂದು ದುಷ್ಟತನವನ್ನು ನಾವು ದ್ವೇಷಿಸಿ, ಹೌದು ಇದು ನನಗೆ ಬೇಡ, ನನಗೆ ಸದಾಚಾರ ಬೇಕು ಅಂತ ನಾವು ಪ್ರೀತಿಸಿದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮಗೆ ಅಭಿಷೇಕ ಮಾಡ್ತಾರೆ. ಅದೇ ತರ ನಿಮ್ಮ ಫ್ಯಾಮಿಲಿಯಲ್ಲೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇರುವ ದುಷ್ಟತನವನ್ನು ನೀವು ದ್ವೇಷಿಸಬೇಕು. ಅವರಲ್ಲಿ ನೀವು ಸದಾಚಾರ ಬಯಸಬೇಕು. ಅವರೊಳ್ಳೆಯದಾಗಬೇಕು, ಅವರಿಗೊಂದು ಕೆಲಸ ಸಿಗಬೇಕು, ಅವರಿಗೊಂದು ಮದುವೆ ಆಗಬೇಕು, ಒಳ್ಳೆಯದಾಗಬೇಕು, ಕುಟುಂಬ ಸದಸ್ಯರಲ್ಲಿ ಒಳ್ಳೆಯದಾಗಬೇಕು ಎಂದು ಫ್ಯಾಮಿಲಿ ಮೆಂಬರ್ಸು ಬಯಸುತ್ತಾರೆ. ಅದೇ ತರ ಪ್ರಾರ್ಥನೆ ಮಾಡುತ್ತಾರೆ, ಅಲ್ಲವೇ? ತಂದೆ ತಾಯಿ ಆದರೂ ಯಾರೇ ಆದರೂ ಅವರಿಗೆ ಒಳ್ಳೆಯದಾಗಬೇಕು, ಏನಿಲ್ಲವೋ ಅದು ಒಳ್ಳೆಯದಾಗಬೇಕು. ಆದರೆ ನಾವು ಮೊದಲು ಬಯಸುವುದು ಅವರು ದುಷ್ಟತನ ಇಲ್ಲ, ಅವರಿಂದ ಬಿಡಬೇಕು ಮತ್ತು ಸದಾಚಾರವನ್ನು ಅವರಲ್ಲಿ ಬರಬೇಕು ಎಂದು ನೀವು ಬಯಸಬೇಕು, ನೀವು ಪ್ರಾರ್ಥಿಸಬೇಕು. ನಿಮ್ಮ ಕುಟುಂಬ ಸದಸ್ಯರಿಗೆ ವಿಶ್ವಾಸ ಇಲ್ಲದಿದ್ರು, ದೇವರಲ್ಲಿ ನಂಬಿಕೆ ಇಲ್ಲದಿದ್ರು, ನಿಮ್ಮ ನಂಬಿಕೆಯಿಂದ ನೀವು ಪ್ರಾರ್ಥಿಸಿದರೆ ಒಂದು ದಿನ ಅವರು ಖಂಡಿತವಾಗಿಯೂ ಬಂದೇ ಬರ್ತಾರೆ. ಯಾವಾಗ ಅಂದು ನಮಗೆ ಗೊತ್ತಿಲ್ಲ. ನೀವು ಬಿಡಬಾರದು, ಪ್ರಾರ್ಥಿಸುತ್ತಾ ಇರಬೇಕು. ನಿಮ್ಮ ಕುಟುಂಬ ಸದಸ್ಯರಿಗೋಸ್ಕರ ನೀವು ಪ್ರಾರ್ಥಿಸುತ್ತಾ ಇರಬೇಕು. ನಿಮ್ಮ ಕುಟುಂಬ ಸದಸ್ಯರಲ್ಲಿ ಇರುವ
ದುಷ್ಟತನವನ್ನು ನೀವು ದ್ವೇಷಿಸಬೇಕು ಮತ್ತು ಸದಾಚಾರವನ್ನು ಅವರಲ್ಲಿ ಬಯಸಬೇಕು. ಅದಕ್ಕೆ ನೀವು ಪ್ರಾರ್ಥಿಸಬೇಕು. ಯಾಕೆಂದ್ರೆ ಡೈಲಿ ಅವರು ಬಿತ್ತುವುದು ಏನು? ಪಾಪ. ನಾವು ಬಿತ್ತುವುದು ಪಾಪ. ನಾವು ಕೆಟ್ಟದು ಕೊಯ್ಯಬೇಕು, ಅರ್ಥ ಮಾಡಿಕೊಳ್ಳಿ. ಸೊ ನಮ್ಮ ಜೀವನದಲ್ಲಿ ನಾವು ಪಾಪ ಮಾಡಿದರೆ ಕೆಟ್ಟದನ್ನು ಬಂದೇ ಬರುತ್ತದೆ. ಮತ್ತೆ ಅದಕ್ಕೆ ಇಲ್ಲಿ ಬರೆದಿರುವುದು, ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅದಕ್ಕೆ ಸದಾಚಾರವನ್ನು ಬಿತ್ತುವಕ್ಕೆ ವಿಶ್ವಾಸಿಗಳು ಇನ್ನೂ ಟೈಮ್ ಕಳೆಯಬಾರದು. ಬಿತ್ರಿ, ಒಳ್ಳೆಯದನ್ನು ಬಿತ್ತಕ್ಕೆ ಶುರು ಮಾಡ್ರಿ, ಬೆಳಗ್ಗೆಯಿಂದ ಬಿತ್ತಕ್ಕೆ ಶುರು ಮಾಡ್ರಿ. ಇಲ್ಲದಿದ್ದರೆ ನೀವು ಬಿತ್ತುವುದು ಪಾಪ ಎಂದು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ನಾವು ಮಾಡುವ ಎಲ್ಲ ತಪ್ಪು ಮತ್ತು ಪಾಪದ ಕಾರ್ಯಗಳು ಮತ್ತು ಆಲೋಚನೆಗಳ ಪ್ರತಿಫಲವನ್ನು ನಾವು ಪಡೆಯುತ್ತೇವೆ. ಯಾರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಲ್ಲ. ಇದು ಬರೀ ಕ್ರಿಶ್ಚಿಯನ್ನರಿಗೂ ಮಾತ್ರ ಅಲ್ಲ, ಈ ಲೋಕದಲ್ಲಿ ಇರುವ ಎಲ್ಲರಿಗೂ. ಯಾರಿಗೂ ಜ್ಞಾನ ಇಲ್ಲ. ಮತ್ತೆ ನಾವು ದೇವರ ಹತ್ರ ಬಂದಿದ್ದೇವೆ, ನಾವು ಜ್ಞಾನವುಳ್ಳವರಾಗಿ ನಾವು ಜೀವನ ಮಾಡಬೇಕು. ಹಲ್ಲೆಲೂಯ. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಒಪ್ಪಿಕೊಳ್ಳಬೇಕು ಎಂದು ದೇವರು ಬಯಸುತ್ತಾರೆ. ಮತ್ತು ನಮ್ಮ ಪಾಪ ಮತ್ತು ತಪ್ಪು ಮಾರ್ಗಗಳಿಂದ ಪಶ್ಚಾತ್ತಾಪ ಪಡಬೇಕು ಮತ್ತು ನಾವು ಅದರಿಂದ ಹಿಂದಿರುಗಬೇಕು. ಆಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ದೇವರು ದಾರಿ ತೋರಿಸಿಕೊಡ್ತಾನೆ. ನಾವು ತಿಳ್ಕೊಳ್ತೇವೆ ಹಾಗೆ ಆಶೀರ್ವಾದ ಮಾಡುವುದಕ್ಕೆ ಯಾಕೆ ಯೇಸುದೇವರ ಹತ್ರ ಬರಬೇಕು? ಯೇಸುದೇವರು ದಾರಿ ತೋರಿಸಿಕೊಡ್ತಾನೆ. ಬರೀ ದಾರಿ ತೋರಿಸಿಕೊಡುವುದಲ್ಲ, ಆ ದಾರಿಯಲ್ಲಿ ನಡೆಯುವುದಕ್ಕೆ ಎಲ್ಲದೂ ಕೊಡ್ತಾರೆ ದೇವರು. ಸಭೆಯನ್ನು ಕೊಡ್ತಾರೆ, ಪಾಸ್ಟರ್ಸ್ ಅನ್ನು ಕೊಡ್ತಾರೆ, ಬೋಧನೆ ಕೊಡ್ತಾರೆ, ಅನಾಯಿಂಟಿಂಗ್ ಕೊಡ್ತಾರೆ, ಅಭಿಷೇಕ ಕೊಡ್ತಾರೆ, ಹೋಲಿ ಸ್ಪಿರಿಟ್ ಅನ್ನು ಕೊಡ್ತಾರೆ, ಎಲ್ಲದೂ ಕೊಡ್ತಾರೆ. ನೀವು ಮಾತ್ರ ರೆಡಿಯಾಗಿರಬೇಕು. ಯಾವ ವಿಶ್ವಾಸಿಗೂ ಹೇಳಕ್ಕಾಗಲ್ಲ ನನಗೂ ಸಿಕ್ಕಲಿಲ್ಲ ಅಂತ. ಎಲ್ಲ ವಿಶ್ವಾಸಿಗಳಿಗೂ ಆ ದೇವರ ದಾರಿಯಲ್ಲಿ ನಡೆಯೋದಕ್ಕೆ ದೇವರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ದೇವರಿಂದ ಹೋಗ್ಬಿಡ್ತಾರೆ. ಅವರಿಗೂ ಬೇಡ ಆ ದಾರಿಯಲ್ಲಿ ನಡೆಯೋದಕ್ಕೆ, ಅವರಿಗೂ ತುಂಬಾ ಕಷ್ಟ ಎಂದು ಹೋಗ್ಬಿಡ್ತಾರೆ. ಮತ್ತೆ ಹಳೆ ಗಲೀಜಿರುವ ದಾರಿಯಲ್ಲೇ ಅವರು ನಡೆಯುತ್ತಾರೆ. ಹಲ್ಲೆಲೂಯ. ಸೊ ನಾವು ಹಾಗೆ ನಡೆದರೆ ದೇವರು ಆಶೀರ್ವದಿಸುತ್ತಾನೆ. ಇದು ಯಾಕೋಬನು 1:2-4 ಅರ್ಥವಾಗಿದೆ. ಇದು ದೇವರ ಮಾರ್ಗವಾಗಿದೆ. ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿ ನಾವು ಪ್ರತಿಯೊಂದು ತೊಂದರೆಯನ್ನು ನಮ್ಮ ನಂಬಿಕೆಯ ಪರೀಕ್ಷೆಯಾಗಿ ಪಾತ್ರವನ್ನು ಉತ್ಪಾದಿಸಲು ನಾವು ತೆಗೆದುಕೊಳ್ಳಬೇಕು. ನಾವು ಈ ಸತ್ಯವನ್ನು ಒಪ್ಪಿಕೊಂಡರೆ ಕರ್ತನ ಆನಂದವು ನಾವು ಹೊಂದುತ್ತೇವೆ. ಅರ್ಥವಾಯಿತೆ? ಯಾಕೋಬನು 1:2-4 ನೀವು ಓದಿರಿ. ಅದು ನಿಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗಲಿ. ನೀವು ಬೈ ಹಾರ್ಟ್ ಮಾಡಬೇಕು, ನಿಮ್ಮ ಗೋಡೆಯಲ್ಲಿ ಬರೆದಿಡಬೇಕು. ಅದೇ ಅಭ್ಯಾಸ ಮಾಡುವುದಕ್ಕೆ. ಅದು ಅಭ್ಯಾಸ ಮಾಡಬೇಕು ಅಂತ ನೀವು ರೆಡಿ ಆಗಿರಬೇಕು. ದೇವರೇ, ನಾನೇನೇ ಪ್ರಾಬ್ಲಮ್ ಬಂದರೂ ನಾನು ಗೊಣಗಾಡುವುದಿಲ್ಲ. ನಾನು ಅದರಿಂದ ಒಳ್ಳೆಯವನಾಗ್ತೀನಿ, ಅಲ್ಲಾಂದ್ರೆ ಒಳ್ಳೆಯವನಾಗ್ತೀನಿ. ನನಗೆ ಶಕ್ತಿ ಕೊಡು, ನೀವು ನನಗೆ ಮೆಮರಿ ಪವರ್ ಕೊಡು. ದೇವರು ಮೆಮರಿ ಪವರ್ ಕೊಡ್ತಾರೆ. ಹೋಲಿ ಸ್ಪಿರಿಟ್ ನಮ್ಮನ್ನು ದೇವರು ಅವರ ದಾರಿಯಲ್ಲಿ ನಡೆಸುತ್ತಾರೆ. ನಾವು ಅದೆಲ್ಲ ಪ್ರಾರ್ಥಿಸಬೇಕು. ಇದೆಲ್ಲ ನಾವು ಪ್ರಾರ್ಥಿಸುವ ವಿಷಯಗಳು. ನಾವೇನು ಪ್ರಾರ್ಥಿಸುತ್ತೇವೆಯೋ ಅದು ದೇವರು ಕೊಡುತ್ತಾರೆ. ಸೊ ನೀವು ಹಾಗೆಯೇ ಪ್ರಾರ್ಥಿಸಿದರೆ ಒಂದು ಪ್ರಾಬ್ಲಮ್ ಬಂದಾಗ ತಕ್ಷಣ ನಿಮ್ಮ ಕರೆಂಟ್ ಹೋಗಲ್ಲ, ಎಲೆಕ್ಟ್ರಿಸಿಟಿ ಹೋಗಲ್ಲ ನಿಮ್ಮಿಂದ. ಆವಾಗಲೂ ಸಂತೋಷವಾಗಿರುತ್ತೀರಿ. ಒಂದು ಪ್ರಾಬ್ಲಮ್ ಬಂದಾಗ ಸ್ವಿಚ್ ಹಾಕಿದಂತೆ ಲೈಟ್ ಹೋಗ್ತದಲ್ಲ ನಮ್ಮಿಂದ, ಹಾಗೆ ಆಗುವುದಿಲ್ಲ. ಅರ್ಥವಾಯ್ತೆ? ಯಾಕೆಂದರೆ ನೀವಿದು ನಂಬುತ್ತಾ ಇಲ್ಲ. ಅದಕ್ಕೆ ಒಂದು ಪ್ರಾಬ್ಲಮ್ ಬಂದಾಗ ಅಯ್ಯೋ ನನಗೇನಾಗಿತ್ತು, ನಾವು ಹಾಗೆ ಅನ್ಕೋಬಾರದು. ಏನೇ ಆಗಿದ್ರು ನಾವು ಆನಂದದಲ್ಲಿ ಇರಬೇಕು. ಮತ್ತೆ ಗೊಣಗಬಾರದು, ಭಯಪಡಬಾರದು. ಏನೇ ಬಂದ್ರು ನಾವು ಪ್ರಾರ್ಥಿಸಬೇಕು. ಸಂತೋಷದಿಂದಿರಿ ಮತ್ತು ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಬೇಕು. ನಿಮ್ಗೆ ಏನೇನೋ ಬಂದಿದೆಯೋ, ಅಯ್ಯೋ ಭಯ ಬಂದರೆ, ಅಲ್ಲಾಂದ್ರೆ ನಮ್ಮ ಹೃದಯದಲ್ಲಿ ಶಾಂತಿ ಇಲ್ಲದಿದ್ದರೆ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಲ್ಲದಕ್ಕೂ ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ಕೃತಜ್ಞಾಸ್ತುತಿಗಳು, ಇದು 3 ನೀವು ಮಾಡಬೇಕು. ಬರೀ ಪ್ರಾರ್ಥನೆ ಅಲ್ಲ, ಮೊದಲು ಆನಂದಿಸುವುದು ಮತ್ತು ಪ್ರಾರ್ಥನೆ ಮಾಡುವುದು ಮತ್ತು ದೇವರಿಗೆ ಕೃತಜ್ಞಾಸ್ತುತಿ ಹೇಳುವುದು. ಇದು 3 ನೀವು ಮಾಡಿದರೆ ಅದನ್ನ ಹೆಸರೇ ಪ್ರಾರ್ಥನೆ. ಬರೀ ಗೊಣಗಾಡಿಕೊಂಡು ನಾವು ಪ್ರಾರ್ಥನೆ ಮಾಡಿ ಮತ್ತು ಗೊಣಗಾಡಿದರೆ ಅದು ಪ್ರಾರ್ಥನೆ ಅಲ್ಲ. ಇದು ಸ್ಯಾಂಡ್ವಿಚ್ ತರ.
ಒಳಗಡೆ ಕ್ರೀಮ್ ಇರುತ್ತದೆ. ಕ್ರೀಮೇ ಏನು? ಪ್ರಾರ್ಥನೆ. ಪ್ರಾರ್ಥನೆಯನ್ನು ಸ್ಯಾಂಡ್ವಿಚ್ ತರಾನೆ. ಸಂತೋಷವಾಗಿರಬೇಕು ಮತ್ತು ಕೃತಜ್ಞತಾ ಸ್ತುತಿಯನ್ನು ನಾವು ಅರ್ಪಿಸಬೇಕು. ಅದು ನಮಗೆ ವಿಶ್ವಾಸ ಬಂದರೆ ಮಾತ್ರ ಕೃತಜ್ಞತಾ ಸ್ತುತಿ ಅರ್ಪಿಸಕ್ಕಾಗುತ್ತದೆ. ಅಲ್ಲಾಂದ್ರೆ ನಾವು ಯಾವಾಗಲೂ ದುಃಖದಲ್ಲೇ ನಡೀತೇವೆ. ನಾವು ಜೀವನದಲ್ಲಿ ಒಂದೊಂದು ನಿಮಿಷನೂ ನಾವು ಆನಂದಿಸಬೇಕು ದೇವರ ಮಕ್ಕಳೇ. ಒಂದೊಂದು ನಿಮಿಷವು ನೀವು ಅದು ಕಳಿಯಬಾರದು. ನಾವು ದುಃಖದಲ್ಲಿ ಇದ್ದರೆ ದೇವರ ಜೊತೆಗೆ ನಮಗೆ ಸಂಬಂಧ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಾವು ಸಂತೋಷದಲ್ಲಿ ಇದ್ದರೆ ಮಾತ್ರ ದೇವರ ಜೊತೆಗೆ ನಮಗೆ ಸಂಬಂಧ ಇರುವುದು. ಆನಂದವಿದ್ದರೆ ಮಾತ್ರ. ಆನಂದಿಸಕ್ಕಾಗತ್ತಾ ದೇವರ ಮಕ್ಕಳೇ? ಒಂದು ನಿಮಿಷ ನೀವು ಯೋಚಿಸಿ. ನಮಗೆ ಯಾವಾಗಲೂ ಆನಂದಿಸಕ್ಕಾಗತ್ತಾ? ಆಗತ್ತೆ. ನಿಮಗಷ್ಟೊಂದು ನಂಬಿಕೆ ಇದ್ದರೆ ದೇವರ ಮೇಲೆ, ನೀವು ಮತ್ತು ಈ ವಾಕ್ಯವನ್ನು ಪಾಲಿಸುವುದಕ್ಕೆ ರೆಡಿ ಇದ್ದರೆ ಯಾವಾಗಲೂ ನಮಗೂ ಒಂದೊಂದು ನಿಮಿಷನೂ ನಮಗೆ ಎಂಜಾಯ್ ಮಾಡೋಕ್ಕಾಗತ್ತೆ ದೇವರ ಮಕ್ಕಳೇ. ಯಾಕೋಬನು 1, 2, 3, 4 ನೀವು ಅಭ್ಯಾಸ ಮಾಡಿದರೆ, ಅಲ್ಲ ಅದು ನಿಮಗೆ ಕಷ್ಟ ಅಂತ ಹೇಳಿದರೆ ಒಂದು ನಿಮಿಷನೂ ನಿಮಗೆ ಆನಂದಿಸಕ್ಕಾಗಲ್ಲ. ಏನಾದರೂ ಹೊಸದು ನಿಮ್ಗೆ ಸಿಕ್ತು, ಆವಾಗ ನಿಮ್ಗೆ ತುಂಬಾ ಸಂತೋಷ ಆಯಿತು, ತಕ್ಷಣ ಅದು ಹೋಗ್ಬಿಡ್ತದೆ. ಆ ಆನಂದ ನಮ್ಮ ಸಮಸ್ಯೆಗಳು ಎದುರಿಸೋದಕ್ಕೆ ನಮಗೆ ಶಕ್ತಿ ಕೊಡುವುದೂ ಇಲ್ಲ. ಆದರೆ ದೇವರ ಆನಂದ ನಮಗೆ ಹೊಸ ಹೊಸ ಪ್ರಾಬ್ಲಮ್ಸ್ ಬಂದಾಗಲೂ, ಹೊಸ ಪ್ರಾಬ್ಲಮ್ಸ್ ಎಲ್ಲರಿಗೂ ಬರ್ತದೆ ದೇವರ ಮಕ್ಕಳೇ. ಅರ್ಥ ಮಾಡಿಕೊಳ್ಳಿ. ನೀವು ಎಲ್ಲಿ ಜೀವನ ಮಾಡ್ತಾ ಇದ್ದೀರಿ? ನಾವು ಸಾಯುವ ತನಕನೂ ನಮಗೂ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಆ ಪ್ರಾಬ್ಲಮ್ಸ್ ನಡುವೆ ಎಲ್ಲ ನಾವು ಆನಂದಕರವಾಗಿ ನಮಗೆ ಜೀವನ ಮಾಡೋಕ್ಕಾಗತ್ತೆ. ನಾವು ಆನಂದಕರವಾಗಿದ್ದರೆ ದೇವರ ಕ್ರಿಯೆ ಮಾಡ್ತಾ ಇರ್ತಾರೆ ಅಂತ ಅರ್ಥ ಮಾಡಿಕೊಳ್ಳಿ. ಬೆಳಕು. ಆದರೆ ದುಃಖಿಸಿ, ಗೊಣಗಾಡಿ, ಅಯ್ಯೋ ಭಯದಲ್ಲಿ ಇದ್ದರೆ ನೀವು ದೇವರನ್ನ ಆಚೆ ಕಳಿಸಿ, ನೀವು ಮತ್ತು ಕತ್ತಲಲ್ಲೇ ಕುತ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ದೇವರಿಲ್ಲ. ತುಂಬಾ ಪ್ರಾರ್ಥನೆ, ಉಪವಾಸ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಕತ್ತಲಲ್ಲೇ ಕುತ್ಕೊಂಡು. ಅದಕ್ಕೆ 40 ದಿನಗಳು ನೀವು ಉಪವಾಸ ಮಾಡಿ, ಮತ್ತು ಉಪವಾಸ ದಿನಪೂರ್ತಿ ನೀವು ಉಪವಾಸನೇ ಮಾಡುವುದು. ಆದರೂ ದೇವರ ಕೈಗಳು ನೋಡ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ದೇವರ ಆನಂದ ನಿಮ್ಮಲ್ಲಿ ಇಲ್ಲ. ಕರ್ತನ ಆನಂದ ನಿಮ್ಮಲ್ಲಿ ಇಲ್ಲ. ನಿಮಗೆ ಅರ್ಥವಾಯ್ತೆ? ಕರ್ತನ ಆನಂದ ಹೇಗೆ ನಮ್ಮನ್ನು ಬಲಪಡಿಸುವುದು, ಅದೇ ನನ್ನ ಟಾಪಿಕ್. ಕರ್ತನ ಆನಂದವು ಹೇಗೆ ನಮ್ಮನ್ನು ಬಲಪಡಿಸುವುದು. ಕರ್ತನ ಆನಂದವು ನಮ್ಮಲ್ಲಿ ಇದ್ದರೆ ಒಂದೊಂದು ನಿಮಿಷ ಕೂಡ ನಮಗೆ ಆನಂದಿಸಬಹುದು. ಆದರೆ ಈ ಲೋಕದಲ್ಲಿ ಅದು ಆಗುವುದಿಲ್ಲ. ದೇವರಿಲ್ಲದಿದ್ದರೆ ಅದು ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಮತ್ತು ನೀವು ವಿಶ್ವಾಸಿಗಳಾಗಿ ಎಂದು ಹೇಳಿಬಿಟ್ಟು ಚರ್ಚಲ್ಲಿ ಬರ್ತಾ ಇದ್ದೀರಿ, ಆದರೂ ನಿಮಗೆ ಒಂದೊಂದು ನಿಮಿಷನೂ ಆನಂದಿಸುವುದಕ್ಕೆ ಆಗಲಿಲ್ಲದಿದ್ದರೆ ನೀವು ವಿಶ್ವಾಸ ಜೀವನ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನೀವು ಈ ಸತ್ಯವನ್ನು ಅರ್ಥಿಕೊಂಡು ನಿಮ್ಮ ಪಾಪದ ಮಾರ್ಗಗಳಿಂದ ಹಿಂದಿರುಗಲು ಪಶ್ಚಾತ್ತಾಪ ಪಟ್ಟಾಗ ದೇವರು ನಮ್ಮ ಪರಿಸ್ಥಿತಿಗಳಲ್ಲಿ ಕರುಣಿಸುತ್ತಾನೆ. ಹೀಗೆ ನಾವು ಎದುರಿಸುವ ಪ್ರತಿಯೊಂದು ಸಮಸ್ಯೆಯು ಒಂದು ಪ್ರಗತಿಯನ್ನು ಲಗತ್ತಿಸಲಾಗಿದೆ. ಆದ್ದರಿಂದ ನಮ್ಮ ಎಲ್ಲ ಸಮಸ್ಯೆಗಳ ನಡುವೆ ದೇವರ ಆನಂದವನ್ನು ಹೊಂದಲು ನಾವು ಕೇಳಿಕೊಳ್ಳುತ್ತೇವೆ. ಒಂದೊಂದು ಪ್ರಾಬ್ಲಮ್ ಬಂದಾಗಲೂ ದೇವರ ಮಾರ್ಗದಲ್ಲಿ ನಾವು ಹೋಗಿದರೆ ನಮಗೊಂದು ಪ್ರಗತಿ ಉಂಟಾಗುತ್ತದೆ. ಎವ್ರಿ ಪ್ರಾಬ್ಲಮ್ ಈಸ್ ಫಾರ್ ಅವರ್ ಪ್ರಮೋಷನ್. ವಿಶ್ವಾಸಿಗಳೇ, ಅರ್ಥ ಮಾಡಿಕೊಳ್ಳಿ. ಒಂದೊಂದು ಪ್ರಾಬ್ಲಮ್ ನಮಗೆ ಬಂದಾಗಲೂ ನಾವು ದೇವರ ಮಾರ್ಗದಲ್ಲಿ ಹೋಗಿದರೆ ನಮಗೆ ಪ್ರಗತಿ ಉಂಟಾಗುತ್ತದೆ. ಇಲ್ಲದಿದ್ದರೆ ಡಬಲ್ ಕಷ್ಟ ಉಂಟಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಎರಡೇ ಆಗುವುದು. ಒಂದು ಪ್ರಾಬ್ಲಮ್ ಬಂದರೆ ಅದು ಅದೇ ತರ ಇರುವುದಿಲ್ಲ. either that will become worst or you get a progress. You will see something. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿರುವುದು, ನೀವು ಎದುರಿಸುವ ಪ್ರತಿಯೊಂದು ಸಮಸ್ಯೆಯು ಒಂದು ಪ್ರಗತಿಯನ್ನು ಲಗತ್ತಿಸಲಾಗಿದೆ. ಆದ್ದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳ ನಡುವೆ ದೇವರ ಆನಂದವನ್ನು ಹೊಂದಲು ನೀವು ಕಲಿಯಬೇಕು. ಆದ್ದರಿಂದ ನೀವು ಎದುರಿಸುವ ಪ್ರತಿಯೊಂದು ತೊಂದರೆಗಳು ಪ್ರಗತಿ ಹೊಂದಲು ನೀವು ಶ್ರಮಿಸಬೇಕು.
ಇದೆಲ್ಲ ನೀವು ಕೇಳಿಸ್ಕೊಂಡು ಹೋದರೆ ಮರ್ತು ಬಿಡ್ತೀರಿ ದೇವರ ಮಕ್ಕಳೇ. ಅದಕ್ಕೆ ನಾವು ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮತ್ತು ಕೇಳಿಸ್ಕೊಳ್ಳಬೇಕು. ಒಂದು ಸಾರಿ ನೀವು ಕೇಳಿಸ್ಕೊಂಡರೆ ನೀವು ಮರ್ತು ಹೋಗ್ತೀರಿ. ನಿಮಗೆ ಟೈಮ್ ಇಲ್ಲ ಇದು ಕೇಳಿಸ್ಕೊಳ್ಳೋದಕ್ಕೆ. ನಿಮಗೋಸ್ಕರ ನೀವಿದು ಕೇಳ್ತಾ ಇದ್ದರೆ ಏನು, ನಿಮ್ಮ ಸೋಲು ಪ್ರೋಸ್ಪರ್ ಆಗುತ್ತದೆ. ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ತುಂಬಾ ಜನರಿಗೆ ಯೂಟ್ಯೂಬಿನಿಂದ ಮೆಸೇಜ್ ಕೇಳಿಸ್ಕೊಳ್ಳ್ರಿ ಅಂತ ಹೇಳಿದರೆ ಅವರಿಗೇನೋ ಒಂದು ದೊಡ್ಡ ಕೆಲಸ ಮಾಡುವುದಂಗೆ ಇರ್ತದೆ. ಆದರೆ ಬೇರೆ ಎಲ್ಲ ಯೂಟ್ಯೂಬಿನಿಂದ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಆನಂದ. ಯಾವ ಶಾರ್ಟ್ಸ್ ಆದರೂ, ಮೂವಿ ಆದರೂ, ಏನೇ ಆದರೂ ಅವರು ನೋಡ್ಕೊಂಡಿರ್ತಾರೆ. ಆದರೆ ಪಾಸ್ಟರ್ನ ಮೆಸೇಜ್ ಇನ್ನೊಂದು ಬಾರಿ ಕೇಳಿಸ್ಕೊಳ್ಳ್ರಿ ಅಂತ ಹೇಳಿದರೆ ಅವರಿಗೆ ತುಂಬಾ ದುಃಖ ಆಗುತ್ತದೆ. ಆದರೆ ನೀವು ಏನು ಕಲಿತುಕೊಳ್ತಾ ಇದ್ದೀರಿ ಅಂತ ನಿಮಗೆ ಅರ್ಥವಾಗುವುದಿಲ್ಲ. ನಾವು ಶಾರ್ಟ್ಸ್ ಆದರೂ ನೋಡಿ, ಮೇನ್ ಪಾಯಿಂಟ್ಸ್ ನಾವು ಶಾರ್ಟ್ಸ್ ಮಾಡ್ತೇವೆ, ಅದಾದರೂ ನೀವು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಶಾರ್ಟ್ಸ್ ಅನ್ನು ನೀವು ಕೇಳಿಸ್ಕೊಳ್ಳುತ್ತಾ ಇರಬೇಕು. ನಿಮಗೆ ಸ್ವಲ್ಪ ಆದರೂ ಬೆಳಕು ಸಿಕ್ಕುತ್ತದೆ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಮ್ಮ ಕಷ್ಟಗಳು ದೇವರು ನಮ್ಮನ್ನು ಶಿಕ್ಷಿಸುತ್ತಿಲ್ಲ, ಆದರೆ ಆತನು ನಮ್ಮನ್ನು ಸರಿಪಡಿಸುತ್ತಾನೆ ಮತ್ತು ಶಿಷ್ಟು ಮಾಡುತ್ತಿದ್ದಾನೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ಇಬ್ರಿಯರಿಗೆ 12:6 ಬರೆದಿದೆ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಯಾರನ್ನೂ ದೇವರು ಬಿಡುವುದಿಲ್ಲ. ನೀವೆಲ್ಲೇ ತಪ್ಪಿಸಿ 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 ಹೋಗಿದರು ದೇವರು ಹೊಡೆಯುತ್ತಾನೆ. ಕೆಲವರಿಗೆ ಇಂಥದೆಲ್ಲ ಕೇಳಿಸ್ಕೊಳ್ಳುವುದು ಬೇಡ, ಬರೀ ಪ್ರಾರ್ಥನೆ ಸಾಕು. ನಿಮಗೆ ಎಷ್ಟೊಂದು ಶಿಕ್ಷೆ ಬರ್ತದೆ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಪ್ರತಿದಿನ ನಾವು ಅನುಸರಣೆ ಮಾಡುತ್ತಾ ಇದ್ದರೆ ನಮಗದು ಕಮ್ಮಿ ಆಗುತ್ತದೆ, ನಮಗೆ ಈಸಿ ಆಗುತ್ತದೆ ಅಲ್ಲವೇ? ಏನೇ ಒಂದು ಪ್ರಾಬ್ಲಮ್ ಆದರೂ ಅದು ಡೈಲಿ ವರ್ಕೌಟ್ ಮಾಡ್ತಾ ಇದ್ದರೆ, ಕಷ್ಟ ಇದ್ರು ಮ್ಯಾಥ್ಸ್ ಅಲ್ಲಿ ಏನೇ ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್, ಇಕ್ವೇಶನ್ ಎಲ್ಲ ತುಂಬಾ ಕಷ್ಟ, ಆದರೂ ಪ್ರತಿದಿನ ನೀವು ಅದು ಸೋಲ್ವ್ ಮಾಡ್ತಾ ಇದ್ದರೆ ಅದು ಈಸಿ ಆಗುತ್ತದೆ. ಅದೇ ತರ ನಿಮ್ಮ ಯಾವ ಪಾತ್ರ ಆದರೂ, ಕೋಪ ಆಗಿದ್ರು, ಅಸೂಯೆ ಆಗಿದ್ರು, ಏನೇ ಆಗಿದ್ರು ತುಂಬಾ ಗಟ್ಟಿಯಾಗಿದೆ ಅಂತ ನಿಮಗೆ ಹೇಳಕ್ಕಾಗಲ್ಲ. ಪ್ರತಿದಿನ ಅದು ಬಂದೇ ಬರ್ತದೆ. ಅದು ನೀವು ಆಚೆ ಹಾಕೋದಕ್ಕೆ, ನೀವು ಅದರಿಂದ ಹೊರಗೆ ಬರುವುದಕ್ಕೆ ಪ್ರತಿದಿನ ನೀವು ಶ್ರಮಿಸಬೇಕು. ಇಲ್ಲದಿದ್ದರೆ ಹೃದಯ ಕಠಿಣಗೊಳಿಸುತ್ತದೆ. ಇಬ್ರಿಯರಿಗೆ 3:13 ಬರೆದಿದೆ, ಒಬ್ರಿಗೊಬ್ರು ನಾವು ಪ್ರೋತ್ಸಾಹಿಸಬೇಕು, ಇಲ್ಲದಿದ್ದರೆ ಪಾಪ ನಿಮ್ಮ ಹೃದಯ ಕಠಿಣಗೊಳಿಸುತ್ತದೆ. ಅಲ್ಲವೇ? ಮಾಡ್ತಾ ಇದ್ದೀರಾ? ಒಬ್ಬರನ್ನೊಬ್ಬರು ನೀವು ಎಬ್ಬಿಸುತ್ತಾ ಇದ್ದೀರಾ? ಏನು ಪ್ರೀತಿಯಲ್ಲಿ ಬೆಳೆಯೋದಕ್ಕೆ ಎಷ್ಟು ಜನ ನೀವು ಇಂಟರ್ನಲ್ ಮಿನಿಸ್ಟ್ರಿ ಮಾಡ್ತಾ ಇದ್ದೀರಿ ದೇವರಿಗೆ ಗೊತ್ತು. ಎಲ್ಲ ದೇವರು ಕೊಟ್ಟಿದ್ದಾರೆ, ಆದರೂ ನೀವು ಉಪಯೋಗಿಸಿಲ್ಲ. ನೀವೇನು ತಿಳ್ಕೊಳ್ತೀರಾ, ಬೇರೆ ದಾರಿಯಲ್ಲಿ ಹೋಗಿದರೆ ನಿಮಗೆ ಏನೋ ಒಳ್ಳೇದಾಗುತ್ತದಂತ? ಇಲ್ಲ. ಈ ವಾಕ್ಯ ಹೋಗಿದ್ರಿ ಇಬ್ರಿಯರಿಗೆ 12:6, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಯಾರಿಗೂ ಇದು ತಪ್ಪಿಸಕ್ಕಾಗಲ್ಲ. ಬೆಟರ್ humble down and start obeying God daily. Today is the day of salvation. Daily ಸಮಯ ಕಳೆಯಬಾರದು. ನೀವು ಹಂಗೆ ಫೈಲ್ ಮಾಡಿಕೊಂಡಿಟ್ರೆ ನಿಮ್ಮ ಹೃದಯ ಇನ್ನೂ ಕಠಿಣವಾಗುತ್ತದೆ ಮತ್ತು ಒಂದೊಂದು ಪಾಪಗಳು ನಿಮ್ಮಿಂದ ತೆಗೆಯೋದಿಕ್ಕೆ ತುಂಬಾ ಕಷ್ಟ ಆಗುತ್ತದೆ ಮತ್ತು ನೀವು ಆ ಪಾಪನೇ ಬಿತ್ತುತ್ತಾ ಇರ್ತೀರಿ. ಅದರಿಂದ ನೀವು ಕೊಯ್ಯಬೇಕು. ಮೋಸ ಹೋಗಬೇಡರಿ. ದೇವರು ತಿರಸ್ಕಾರ ಮಾಡುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾನೇನು ಉರ್ದು ನಿಮಗೆ ಪ್ರೀಚ್ ಮಾಡ್ತಾ ಇದ್ದೀನ? ಚೈನೀಸ್ ಭಾಷೆ ಪ್ರೀಚ್ ಮಾಡ್ತಾ ಇದ್ದೀನ? ಅಲ್ಲವಲ್ವಾ? ನಿಮಗೆ ಗೊತ್ತಾಗಿರುವ ಭಾಷೆಯಲ್ಲೇನೆ ನಾನು ಪ್ರೀಚ್ ಮಾಡುವುದು. ಆದರೂ ಇದು ಕಷ್ಟ ಅಂತ ಹೇಳಿದ್ರೆ ಬೈಬಲ್ ಓದ್ರಿ. ಕೆಲವರು ಬರೀ ಪ್ರಾರ್ಥನೆ ಮಾಡುವುದೇ, ಅವ್ರಿಗೇನು ಸಿಗೋದಿಲ್ಲ. ನಿಮ್ಮ ಕಷ್ಟ ಇನ್ನೂ ಜಾಸ್ತಿ ಆಗತ್ತೆ. ಬರೀ ಪ್ರಾರ್ಥನೆ ಮಾಡುವವರು, ಬೈಬಲ್ ವಾಕ್ಯ ಓದದೆ, ಬೈಬಲ್ ಸ್ಟಡಿ ಮಾಡದೆ, ಬೈಬಲ್ ಪ್ರಕಾರ ಜೀವನ ಮಾಡದೆ ನೀವು ಪ್ರಾರ್ಥನೆ ಮಾಡುವವರಾಗಿದ್ದರೆ ನಿಮ್ಮ ಕಷ್ಟ ಇನ್ನೂ ಜಾಸ್ತಿ 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 ಆಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವು ಟೈಮ್ ಕಳೆದು ಬೈಬಲ್ ಓದಬೇಕು, ನೀವು ಅದು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಅದೇ ತರ ಜೀವನ ಮಾಡಬೇಕು. ಯಾವಾಗಲೂ ಸಂತೋಷವಾಗಿರಿ,
ಯಾವಾಗಲೂ ಪ್ರಾರ್ಥಿಸುತ್ತಾ ಇರಿ. ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿಗಳು ಅರ್ಪಿಸಿರಿ. ಯಾವಾಗಲೂ ಅಯ್ಯೋ ಕಷ್ಟ ಬಂದಿದೆ, ಆವಾಗಲೂ ಆಗತ್ತೆ. ನೀವು ದೇವರ ಮಕ್ಕಳಾಗಿದರೆ ಆಗತ್ತೆ. ಶೀಪ್ ಅಂಡ್ ಗಾಡ್. ಶೀಪ್ ಕ್ಯಾನ್ ಡು, ಗಾಡ್ಸ್ ಕ್ಯಾನ್ ಡು. ಅಷ್ಟೇ ವ್ಯತ್ಯಾಸ. ದೇವರ ರಾಜ್ಯದಲ್ಲಿ ಶೀಪ್ಸ್ ಇದ್ದಾರೆ, ಕುರಿಮರಿಗಳು ಇದ್ದಾರೆ, ಮತ್ತು ಗಾಡ್ಸು ಇದ್ದಾರೆ, ಮೇಕಗಳು ಇದ್ದಾರೆ, ಎರಡೂ ಇದ್ದಾರೆ. ದೇವರ ದಾರಿಯಲ್ಲಿ ನಾವು ಒಂದೊಂದು ನಿಮಿಷನೂ ನಾವು ಆನಂದಿಸಬೇಕು. ಒಂದೊಂದು ನಿಮಿಷನೂ ನಾವು ಆನಂದಿಸಿದರೆ ದೇವರು ನಮ್ಮ ಜೊತೆ ಇರ್ತಾರೆ. ನಾವು ದುಃಖದಲ್ಲಿ, ಕೋಪದಲ್ಲಿ, ಭಯದಲ್ಲಿ ಇದ್ದರೆ ನಾವು ಕತ್ತಲಲ್ಲಿ ಇರ್ತೇವೆ. ದೇವರಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರೇ ಎಲ್ಲಿ ಇರ್ತಾರೋ ಅಲ್ಲಿ ಆನಂದ ಇರ್ತದೆ. ದೇವರೆಲ್ಲಿ ಇಲ್ಲ ಅಲ್ಲಿ ಕತ್ತಲಿರ್ತದೆ, ದುಃಖ, ಭಯ ಎಲ್ಲ ಇರ್ತದೆ. ನೀವು ಇದೆಲ್ಲ ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ನೀವು ಈ ಸತ್ಯವನ್ನು ಅರ್ಥಿಕೊಳ್ಳಬೇಕು ಮತ್ತು ಇದನ್ನು ಒಪ್ಪಿಕೊಂಡು ದೇವರ ಆನಂದವನ್ನು ಹೊಂದಿರಬೇಕು. ಮತ್ತು ಪ್ರತಿ ತೊಂದರೆಯಲ್ಲೂ ನೀವು ನಿಮ್ಮ ಪಾಪಗಳಿಂದ ಪಶ್ಚಾತ್ತಾಪ ಪಟ್ಟಾಗ ಮತ್ತು ಅವುಗಳಿಂದ ಹಿಂದಿರಿದಾಗ ನಿಮ್ಮ ಜೀವನವು ಬದಲಾಗಲು ಮತ್ತು ಪ್ರಗತಿಗೆ ಪ್ರಾರಂಭವಾಗುತ್ತದೆ. ಇದು ನೀವು ಅರ್ಥ ಮಾಡಿಕೊಳ್ಳಿ. ನೀವು ನಂಬುವ ಬೈಬಲ್ನ ಏಕೈಕ ಭಾಗವೇನೆಂದರೆ ಅದು ನೀವು ಪಾಲಿಸುವ ಭಾಗವಾಗಿದೆ. ನೀವು ನಂಬುವ ಭಾಗವು ನೀವು ಪಾಲಿಸುತ್ತೀರಿ, ಅಲ್ಲಾಂದ್ರೆ ನೀವು ಪಾಲಿಸುವ ಭಾಗವು ನೀವು ನಂಬುತ್ತೀರಿ. ದೇವರನ್ನ ಅನುಸರಣೆ ಮಾಡಬೇಕು, ದೇವರನ್ನ ಪಾಲಿಸಬೇಕು, ದೇವರ ಪಾತ್ರದಲ್ಲಿ ಬೆಳೆಯಬೇಕು ಅಂತ ನಿಮಗೆ ನಂಬಿಕೆ ಇಲ್ಲದಿದ್ದರೆ, ಅಭ್ಯಾಸ ಮಾಡುತ್ತಾ ಇಲ್ಲದಿದ್ದರೆ ನೀವು ಅದನ್ನಲ್ಲಿ ನಂಬುತ್ತಾ ಇಲ್ಲ. ಆದರೆ ನೀವು ಉಪವಾಸ ಮಾಡುತ್ತೀರಿ, ನೀವು ಪ್ರಾರ್ಥನೆ ಮಾಡ್ತೀರಿ ಅಂದರೆ ಅದು ಮಾತ್ರ ನಿಮಗೆ ವಿಶ್ವಾಸ ಇರುವುದು. ಉಳಿದಿರುವುದು ನಿಮ್ಮ ಧಾರ್ಮಿಕ ಮಾತು ಮಾತ್ರ. ಮತ್ತೆ ಇದೆಲ್ಲ ನೀವು ಮಾತಾಡ್ತಾ ಇದ್ದೀರಿ, ಬರೀ ನಿಮ್ಮ ಧಾರ್ಮಿಕ ಮಾತು, ಬೇರೆ ಏನೂ ಅಲ್ಲ. ನೀವು ಅದೇನು ಮಾಡುವುದಿಲ್ಲ. ಹಲ್ಲೆಲೂಯಾ. ನೀವು ಯಾಕೋಬನು 1:2-4 ನಂಬಿದರೆ ಮತ್ತು ಪಾಲಿಸಲು ಸಿದ್ಧವಾಗಿದ್ದರೆ ಯಾವಾಗಲೂ ಕರ್ತನ ಆನಂದವನ್ನು ನೀವು ಹೊಂದುತ್ತೀರಿ. ಅರ್ಥ ಮಾಡಿಕೊಳ್ಳಿ. ನಾವು ಒಂದೊಂದು ನಿಮಿಷನೂ ಆನಂದಿಸಬೇಕು. ಅದಕ್ಕೆ ನಾವು ಮತ್ತೆ ಹುಟ್ಟಿರುವುದು. ಇಲ್ಲದಿದ್ದರೆ ವಿ ಡೋಂಟ್ ಹ್ಯಾವ್ ಟು ಬಿ ಬೋರ್ನ್ ಅಗೇನ್. ದ ಓಲ್ಡ್ ಲೈಫ್ ವಿ ಕುಡ್ ಹ್ಯಾವ್ ಬೀನ್ ಡೈಡ್. ಅಂಡರ್ಸ್ಟ್ಯಾಂಡ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.